ಕನ್ನಡ ಕಲಾ ಸಂಘ ಟಿಬಿ ಡ್ಯಾಂ ಪ್ರಸ್ತುತಪಡಿಸುವ ನಾಟಕ ಭಗವದ್ ಅಜ್ಜುಕೀಯ. ಮೂಲ ಸಂಸ್ಕೃತ, ರಾಜಾ ಮಹೇಂದ್ರ. ಇಂಗ್ಲಿಷ್ ಅನುವಾದ ಪ್ರೊಫೆಸರ್ ಸಿ ಮೆಹ್ತಾ. ಕನ್ನಡ ಅನುವಾದ ಶ್ರೀ ನೀರಲ್ಗಿ ಕುಮಾರಸ್ವಾಮಿ, ಹೊಸಪೇಟೆ. ಕೇಳಿ ಈಗ ನಾಟಕ ಭಗವದ್ ಅಜ್ಜುಕೀಯ. ಪ್ರಥಮಂ ವಕ್ರತುಂಡಂಚ ಏಕದಂತಂ ದ್ವಿತೀಯಕಂ ಕೃಷ್ಣಪಿಂಗಾಕ್ಷಂ ಗಜವಕ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟವೇವ ಚ ಸಪ್ತಮಂ ವಿಘ್ನರಾಜೇಂದ್ರಧರಂ ಧೂಮ್ರವರ್ಣಂ ತಥಾಸ್ತಕಂ ನವಮಾಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧಯ ಪಠತೆ ನರಃ ಅಜವಿಘ್ನಭಯಂ ಸಸ್ಯಂ ಸರ್ವಸಿದ್ಧಿಕರೋ ಪ್ರಭೋ ಗಣೇಶಾಯ ನಮಃ. ಅಬ್ಬಾ, ಅಂತೂ ಪ್ರಾರ್ಥನೆ ಆಯ್ತು. ನಗರದ ಪ್ರಜ್ಞಾವಂತ ಪ್ರೇಕ್ಷಕ ಮಹಾಶಯರಲ್ಲಿ ಈ ಶುಭ ಸಂಜೆಯ ನನ್ನ ಹೃದಯಾಂತರಾಳದ ನಮನಗಳು. ತಾವೆಲ್ಲರೂ ನಮ್ಮ ಇಂದಿನ ಪ್ರಸಾರವನ್ನು ಕೇಳುವ ಕಾತುರದಲ್ಲಿರುವಿರಿ. ಕಾರಣವೇನು ಗೊತ್ತಾ? ನಮ್ಮ ಮೇಲಿನ ಅಭಿಮಾನ ಹಾಗೂ ಕಲೆಯನ್ನು ಪ್ರೋತ್ಸಾಹಿಸುವ ಸದುದ್ದೇಶದಿಂದ. ನಾವೇನೇ ತಪ್ಪು ಮಾಡಿದ್ರು ತಾವೆಲ್ಲರೂ ಕ್ಷಮಿಸುವಿರಿ ಎಂಬ ವಿಶ್ವಾಸವೂ ನಮಗಿದೆ. ಈ ಪ್ರಸಾರ ಕುರಿತು ಕೆಲವು ವಿಷಯಗಳನ್ನು ತಮ್ಮೆಲ್ಲರೊಳಗೆ ಹೇಳಲು ಇಷ್ಟಪಡುತ್ತೇನೆ. ಎಲ್ಲರೂ ಆಸನಾರೂಢರಾಗಿರುವಿರಿ ಅಲ್ಲವೇ? ಹಾ, ಧನ್ಯವಾದಗಳು. ನಾವು ಪ್ರದರ್ಶಿಸುವ ಈ ತರಹದ ಪ್ರದರ್ಶನಕ್ಕೆ ಸಂಸ್ಕೃತದಲ್ಲಿ ಪ್ರಹಸನ ಎಂದು, ಇದನ್ನೇ ಇಂಗ್ಲಿಷ್ ನಲ್ಲಿ ಪಾಠ ಎಂದು ಕರೆಯಲಾಗುತ್ತದೆ. ನಿಮ್ಮ ಈ ಶ್ರೇಷ್ಠಾಚಾರದ ವರ್ತನೆಯಿಂದ ನಮ್ಮ ಸಂಸ್ಥೆಯ ಘನತೆ, ಗೌರವಗಳನ್ನು, ನೀತಿ ನಿಯಮಗಳನ್ನು ಗಾಡಿಗೆ ತೂರಿ ನಿನ್ನಷ್ಟಕ್ಕೆ ನೀನು ಹೊರಗೆ ಬಂದಿರುವುದು ನಿನ್ನ ಗಂಡನಾದ ನಾನು ಸಹಿಸಬಲ್ಲೆ, ಸಹಿಸಲೇಬೇಕಾಗಿದೆ. ಆದರೆ ಪ್ರದರ್ಶನಕ್ಕೆ ಬಂದಿರುವ ನಗರದ ಪ್ರಜ್ಞಾವಂತ ಪ್ರೇಕ್ಷಕರು, ಗೌರವಾನ್ವಿತ ಗಣ್ಯ ಮಹನೀಯರು ಈ ನಿನ್ನ ವರ್ತನೆಯನ್ನು ಎಂದಿಗೂ ಸಹಿಸಲಾರರು. ಈ ನಿನ್ನ ಗಂಡನನ್ನು ಪರಿಗಣಿಸಿದಂತೆ ಇವರೆಲ್ಲರನ್ನು ಪರಿಗಣಿಸಲಾಗುವುದಿಲ್ಲ. ಅಯ್ಯೋ ರಾಮ ರಾಮ, ನಾನೀಗ ಮಾಡಿರುವ ಅಪರಾಧ ಏನ್ರಿ? ನೋಡೆ, ನಾನು ವ್ಯವಸ್ಥಾಪಕ. ಈ ಸಂಸ್ಥೆಯಲ್ಲಿ ನನಗೆ ತಿಳಿಸಿದೆ, ನನ್ನ ಅನುಮತಿ ಪಡೆಯಿದೆ ಯಾರು ಏನು ಮಾಡುತ್ತಾರೆ. ಆದ್ರೆ ನೀನು ನನ್ನ ಅನುಮತಿ ಇಲ್ಲದೆ ನನಗೆ ತಿಳಿಸಿದೆ ಹೊರಗೆ ಬಂದು ನಿನಗೆ ಎಚ್ಚರಿಕೆ. ತಮ್ಮ ದಿನನಿತ್ಯದ ಕರ್ತವ್ಯಗಳನ್ನು ಜವಾಬ್ದಾರಿಯುತವಾಗಿ ನೆರವೇರಿಸಲು ಮರೆಯುತ್ತಿರುವುದರಿಂದ ತಮಗೆ ಜ್ಞಾಪಿಸಲಕ್ಕೆ ನಾನು ಹೊರಗೆ ಬರಬೇಕಾಯಿತು. ಸರಿ ಸರಿ, ಈಗ ನೀನು ಹೇಳಬೇಕೆಂದಾದರೂ ಏನು ಸ್ವಲ್ಪ ಬಿಟ್ಟು ಹೇಳು. ಸಮಯಕ್ಕೆ ಸರಿಯಾಗಿ ನಿಮಗೆ ಜ್ಞಾಪಿಸುವುದು ಎಂದು ತಾವೇ ನಮಗೆ ಹೇಳಿ ಕಲಿಸಿಕೊಟ್ಟಿರುವುದೇನೆ ಹೇಳಿದ್ದೇನೆ ಕಣ್ರಿ. ಅರ್ಥ ಆಯ್ತಾ? ಹೌದು. ಸಂಸ್ಕೃತ ನಾಟಕದಲ್ಲಿ ನಾಟಕ ನೋಡಲು ಬರುವವರನ್ನು ಅರ್ಥೈಸಿರುವುದು ನಾಟಕ ನೋಡುವವರ ಮೊದಲ ಆದ್ಯತೆ, ಕೇಳುವುದಲ್ಲ. ಅದರಂತೆ ಅವರು ಪ್ರೇಕ್ಷಕರು, ಶ್ರೋತೃಗಳಲ್ಲ. ನೋಡು, ಈ ನಾಟಕ ಹೆಸರು
ಭಗವದ್ ಅಜ್ಜಿಕಿಯ ಬರೆದವರು ರಾಜ ಮಹೇಂದ್ರ. ಅವರು ಒಳ್ಳೆ ಬುದ್ಧಿಜೀವಿ. ಅವ್ರಿಗಿಂತ ನೀನೇ ಬಹಳ ಬುದ್ಧಿವಂತೆ ಅನ್ನೋದರ ಆಗ್ತಾ ಇರೋದಾಗಿದೆ. ಆಗಿನ ತಾವು ಈ ನಾಟಕದ ಕರೆದು ಬೋಧಾಯನ ಎಂದು ಹೇಳಿದ್ರೆ ಮತ್ತೆಂದು ರಾಜ ಮಹೇಂದ್ರ ಎಂದು ಹೇಳುತ್ತಿರುವಿರಿ. ನೋಡು, ಮೂಲ ಸಂಸ್ಕೃತದಲ್ಲಿ ಇದ್ದಂತ ಈ ನಾಟಕ ಏನಿದೆಯಲ್ಲ ಅದನ್ನ ಭಗವತ್ ಅಜುಕಿಯ ಅಂತಿತ್ತು. ಅದನ್ನ ಇಂಗ್ಲಿಷ್ ನಲ್ಲಿ ದ ಪ್ರೀಸ್ಟ್ ಅಂಡ್ ದಿ ಪ್ರಾಸ್ಟಿಟ್ಯೂಟ್ ಅಂತೇಳಿ ತರ್ಜುಮೆ ಮಾಡಿದ್ರು. ಅದನ್ನೇ ನಮ್ಮ ಹೊಸಪೇಟೆಯ ಹಿರಿಯ ರಂಗಭೂಮಿ ನಟ ಶ್ರೀಯುತ ನೀರಲ್ಗಿ ಕುಮಾರಸ್ವಾಮಿಯವರು ವೇದಾಂತಿ ಮತ್ತು ವೇಶ್ಯೆ ಅನ್ನುವಂತ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದಿಸಿದ್ರು. ಗೊತ್ತಾಯ್ತಾ? ಹಾಗಾದ್ರೆ ಈಗ ಇದೇ ಅಂತಿಮ ತೀರ್ಮಾನ ಅಂದಂತಾಯ್ತು. ಹೆಚ್ಚು ಕಡಿಮೆ ಹಾಗೇ ಭಾವಿಸಬೇಕು. ನೋಡು, ರಾಜ ಮಹೇಂದ್ರ ವಿಕ್ರಮ ಯಾವುದೇ ಟೀಕೆ, ಪ್ರಸ್ತಾವನೆ, ಪ್ರಾರ್ಥನೆ ಇರುವುದೇ ನಾಟಕವನ್ನು ನೇರವಾಗಿ ಪ್ರಾರಂಭಿಸ್ತಾರೆ. ಪಾತ್ರಧಾರಿಗಳು ನೇರವಾಗಿ ರಂಗಭೂಮಿ ಪ್ರವೇಶಿಸ್ತಾರೆ. ಆ ಕಾರಣ ದಯಮಾಡಿ ತಾವು ರಂಗಭೂಮಿಯಿಂದ ನಿರ್ಗಮಿಸಿದ್ರೆ ಒಳ್ಳೆಯದು. ಅದೇಗ್ರಿ, ತಾವ್ ಯಾವಾಗ್ಲೂ ಪ್ರತಿಪಾದಿಸುತ್ತಿರುವುದು ಯಾವುದೇ ಸಂಸ್ಕೃತ ನಾಟಕ ನೇರವಾಗಿ ಪ್ರಾರಂಭವಾಗುವುದಿಲ್ಲ. ಈಗಿದ್ರೆ ಇಲ್ಲಿಗೆ ನಿಲ್ಲಿಸಿ ಇಲ್ಲಿಂದ ಕೂಡಲೇ ನಿರ್ಗಮಿಸು. ಇಲ್ಲವಾದಲ್ಲಿ ಈ ನಮ್ಮ ಕೇಳುಗರು ಸ್ವಲ್ಪ ಸಹನೆ ಕಳ್ಕೊಳ್ಬಹುದು. ಅಲ್ಲ, ಪರಿಚಯಿಸುವ ಭಾಗವೇನಾದರೂ ಕಳೆದು ಹೋಗಿರಲಾರದು, ಸಿಗದೆ ಇರಲಾಗಬಹುದು. ಓಹೋ, ಮುಂದೆ ಅದನ್ನು ಕಂಡು ಹಿಡಿಯಬಹುದು ಎಂಬುದು ತಮ್ಮ ನಿರ್ಧಾರವೇ? ನಾನು ತಿಳಿಯಬಲ್ಲೆ, ನಾನೆಲ್ಲ ತಿಳಿಯಬಲ್ಲೆ. ಅಯ್ಯೋ, ಕೋಪಿಸ್ಕೊಳ್ಬೇಡ್ರಿ ಶ್ರೋತೃಗಳೇ. ನಿಮಗೆ ಏನರ್ಥ ಆಯ್ತು? ಹೆಂಡತಿಯು ಗಂಡನಿಗೆ ಯಾವಾಗ ಬಹುದೊಡ್ಡ ಕಲಿಶೂಲಿ. ಆದ ಕಾರಣ ಅದೇ ಕಾರಣದಿಂದ ರಾಮಲಿಕ ಎಂಬ ಸ್ಫುರದ್ರೂಪಿ ಯುವಕ ವೇಶ್ಯೆಯನ್ನು ಗೊಂದು ಮಾಡ್ಕೊಂಡಿದ್ದಾನೆ. ಏನು ಏನ್ ಹೇಳಿದ್ರಿ? ಇನ್ನೂ ನೀವು ಹೋಗ್ಲೇ ಇಲ್ವೇ? ಏನೋ ಹೇಳ್ತಿದ್ರಲ್ಲ. ಒಬ್ಬ ವೇಶ್ಯೆ, ಅದೇ ದೇವದಾಸಿ. ದೇವದಾಸಿ ಅಂದ್ರೆ ಹೆಂಡತಿಯ ಮೇಲೆ ಮತ್ತೊಬ್ಬ ಹೆಂಗಸು. ಸ್ಫುರದ್ರೂಪಿಯಾದ ರಾಮಲಿಕ ಎಂಬ ಯುವಕ ತನ್ನ ಹೆಂಡತಿಯಿಂದಾಗುವ ತಲೆಶೂಲಿಯಿಂದ ದೂರವಿರಲು ತನ್ನ ಹೆಂಡತಿಯ ಮೇಲೊಬ್ಬ ಹೆಂಗಸು ಅಂದ್ರೆ ವೇಶ್ಯೆಯನ್ನು ಗೊತ್ತು ಮಾಡ್ಕೊಂಡಿದ್ದಾನೆ. ಓಹೋ, ಆಗ ಶಾಂಡಿಲ್ಯ, ಶಾಂಡಿಲ್ಯ, ಎಲ್ಲಿರೋ ನೀನು? ನೀನು ಇನ್ನೆಲ್ಲಿರ್ಬೋದು? ಅಂಧಕಾರದಲ್ಲಿರುವವರೆಲ್ಲರೂ ಯಾವಾಗಲೂ ಇವರಂತೆ ವರ್ತಿಸುವರು. ಆ ಸೋಮಾರಿಗಳು ತನ್ನ ಸ್ವಂತಿಕೆಯಾಗಲಿ ಅಥವಾ ಶ್ರದ್ಧೆ, ಪ್ರಾಮಾಣಿಕತೆ ಇರುವುದೇ ಇಲ್ಲ. ಇವನಿನ್ನು ಯುವಕ, ಬಲಿಷ್ಠ, ಅಲ್ಲದೆ ಕುಲದ್ರೂಪಿ ಇದೆ. ಎಲ್ಲ ಕಾರಣಗಳಿಂದ ಸ್ವಾಭಾವಿಕವಾಗಿ ತನ್ನ ಮನುಷ್ಯ ಜನ್ಮದ ಬಗ್ಗೆ ಹೆಮ್ಮೆ, ಅಹಂಕಾರ ಇದೆ ಇವನಿಗೆ. ಆದರೆ ಈ ದೇಹ ಒಂದು ರೋಗಗಳ ಉಗ್ರಾಣವೆಂದು ಇವನಿಗೆ ಇನ್ನೂ ತಿಳಿದಿಲ್ಲ. ದೇಹದ ಮೇಲಿನ ಈ ಮೋಹ, ಮನೋವಿಕಾರ, ಕಾಮವಿಕಾರ ಪ್ರತಿಕ್ಷಣವೂ ನಾಶಪಡಿಸುತ್ತದೆ. ಹಾಗೂ ಸಾವು ನಮ್ಮನ್ನು ನಾಶ ಮಾಡಲು ಜೊತೆಗೂಡುತ್ತವೆ ಎಂಬ ಪರಿಜ್ಞಾನವೇ ಇಲ್ಲ. ಶಾಂಡಿಲ್ಯ, ಶಾಂಡಿಲ್ಯ, ಎಲ್ಲಾ ಮೂಲೆ ಮೂಲೆಗಳಲ್ಲಿ ಹುಡುಕಿದ್ರು ಇವರು ಕಾಣಲೇ ಇಲ್ಲವಲ್ಲ. ಯಾವಾಗಲೂ ಇವನು ಸುಖ ಭೋಜನ ಎಲ್ಲಿ ಸಿಗುತ್ತದೆ ಎಂದು ಹುಡುಕಿಕೊಂಡು ಹೋಗುವುದೇ ಇವನ ಕೆಲಸ. ಶಾಂಡಿಲ್ಯ, ಶಾಂಡಿಲ್ಯ, ಧರ್ಮೋಪದೇಶ, ಧರ್ಮೋಪದೇಶ, ಧರ್ಮೋಪದೇಶ. ಅಲ್ಲ, ಎಲ್ಲಿವರೆಗೆ ನಾನು ಈ ನನ್ನ ಗುರುಗಳ ಧರ್ಮೋಪದೇಶವನ್ನು ಕೇಳಬೇಕು ಅಂತೀನಿ. ಖಾಲಿ ಹೊಟ್ಟೆ ಮನಸ್ಸನ್ನು ಮಂಕುಗೊಳಿಸುತ್ತದೆ ಎಂದು ಈ ನಮ್ಮ ಗುರುಗಳಿಗೆ ತಿಳಿಯುವುದಿಲ್ಲವೇ ಅಥವಾ ಅರ್ಥವಾಗುವುದಿಲ್ಲವೇ? ನಾನೊಬ್ಬ ಉನ್ನತ ಬ್ರಾಹ್ಮಣನಾಗಿ ಹುಟ್ಟಿ ಶುದ್ಧತೆಯಲ್ಲಿ ಪರಿಶುದ್ಧನು, ಜಾತಿಯಲ್ಲಿಯೇ ಉತ್ತಮ ಜಾತಿಯವನು. ಇಷ್ಟಾದರೂ ನಾನು ಊಟಕ್ಕಿಲ್ಲದೆ ಉಪವಾಸ ಇರಬೇಕಾಗಿದೆ. 3 ದಿನಗಳಿಂದ ಊಟವೇ ಇಲ್ಲ. ಅಲ್ಲ, ನಾವು ನಮ್ಮವ್ರನ್ನ ಬಿಟ್ಟು ದೊಡ್ಡ ದೊಡ್ಡ ಗುರುಗಳನ್ನ ಆಶ್ರಯಿಸಿ ಅವರ ಶಿಷ್ಯರಾಗಿ ಬರುವುದಾದ್ರೂ ಏತಕ್ಕೆ? ಈ ಹೊಟ್ಟೆಗೆ ಸುಖ ಭೋಜನ ಸಿಗುತ್ತದೆ ಎನ್ನುವ ಏಕೈಕ ದೃಷ್ಟಿಯಿಂದಲ್ಲವೇ? ಆದರೆ ಮತ್ತದೇ ಪರಿಸ್ಥಿತಿ. ಅದಕ್ಕೆ ನಾನೀಗ ಬೌದ್ಧ ಸನ್ಯಾಸಿಯ ಸೇವೆಯನ್ನು ಮಾಡಬೇಕೆಂದು ನಿರ್ಧರಿಸಿದ್ದೇನೆ. ಈ ಉಪವಾಸದಿಂದ ವಿಮುಕ್ತನಾಗುವನೆಂಬ ನಿರೀಕ್ಷೆಯಿಂದ ನಾನು ಬೌದ್ಧ ಧರ್ಮವನ್ನು ಸ್ವೀಕರಿಸುತ್ತೇನೆ. ನಾವು ಯಾವಾಗಲೂ ಆತ್ಮೋದ್ಧಾರ, ಮೋಕ್ಷ ಎನ್ನುವ ವಿಷಯವನ್ನು ಚರ್ಚಿಸುತ್ತೇವೆಯೇ ಹೊರತು ಹಸಿವು, ಉಪವಾಸವನ್ನು ಕೊನೆಗೊಳಿಸುವ ವಿಧಿವಿಧಾನಗಳ ವಿಷಯಗಳ ಬಗ್ಗೆ ಚರ್ಚಿಸುವುದೇ ಇಲ್ಲ. ಓ ಶಾಂಡಿಲ್ಯ, ನೀನ್ ಇಲ್ಲಿದೆಯಾ? ಓ, ನೀನ್ ಇಲ್ಲಿರುವರಾಗುತ್ತದೆ. ನಿಮ್ಮನ್ನು ಹುಡುಕುವುದರಲ್ಲಿ ಶಕ್ತನಾಗಿ ಹಸಿವೆಯಿಂದ ಬರಲುತ್ತಿದ್ದೇನೆ. ನಿನ್ನಂತೆ
ನಾನು ನಿನ್ನನ್ನೇ ಹುಡುಕುತ್ತಿದ್ದೇನೆ. ಶಾಂಡಿಲ್ಲ ಶಾಂಡಿಲ್ಲ ಎಂದು ನಿನ್ನ ಹೆಸರೆತ್ತಿ ಕೂಗಿ ಕೂಗಿ ಏರಿದ ದನಿಯಲ್ಲಿ ಕರೆಯುತ್ತಿದ್ದೇನೆ. ನಮಗದು ಏನು ಸಹಾಯ ಮಾಡಲಾರದು ಗುರುಗಳೇ. ನನಗೀಗ ಊಟ ಬೇಕು. ಹಸಿವೆಯಾಗಿದೆ ಗುರುಗಳೇ. ನೀನು ಯಾವಾಗಲೂ ಊಟದ ಬಗ್ಗೆ ಮಾತನಾಡುತ್ತೇವೆ ಹೊರತು ನಿನ್ನ ವಿದ್ಯಾಭ್ಯಾಸದ ಬಗ್ಗೆ ಆಗಲಿ ಜ್ಞಾನ ಸಂಪಾದಿಸಬೇಕೆನ್ನುವ ವಿಚಾರವಾಗಿ ನೀನು ಆಸಕ್ತನಾಗಿರುವುದಿಲ್ಲ. ಅಯ್ಯೋ, ದಿನನಿತ್ಯ ಸೂರ್ಯನ ದರ್ಶನ ಕೊಡುವಂತೆ ನೀವು ನಿಮ್ಮ ಹಳೆಯ ಉಪದೇಶಗಳನ್ನೇ ನನಗೆ ಹೇಳುತ್ತಿರುವಿರಿ. ಆದ್ರೆ ಊಟದ ಬಗ್ಗೆ ಏನು ಹೇಳುವುದಿಲ್ಲ. ಊಟವಿಲ್ಲದೆ ನಾವು ಹೇಗೆ ಬದುಕಿ ಉಳಿಯಬೇಕು ಅಂತೀನಿ. ಶಾಂಡಿಲ್ಯ, ಗುರುಗಳ ಜೊತೆ ಮಾತನಾಡುವಾಗ ಈ ತರದ ಭಾಷೆಯನ್ನು ಉಪಯೋಗಿಸಬಾರದು. ನಿನ್ನೆಲ್ಲ ದೇಹಾಸಕ್ತಿಗಳನ್ನು ಯಾವ ನಿಯಂತ್ರಣವಿಲ್ಲದೆ ಬೆಳೆಯಲು ಬಿಟ್ಟಿರಿ. ನೀನು ನಿನ್ನ ಉಡುಪುಗಳನ್ನು ಬದಲಾಯಿಸಿದಂತೆ ನಿನ್ನ ಧಾರ್ಮಿಕ ಭಾವನೆಗಳನ್ನು ಬದಲಾಯಿಸುತ್ತೇನೆ. ಇಡೀ ನಗರವೇ ಉತ್ಸವವನ್ನು ಆಚರಿಸುತ್ತದೆ. ಪ್ರತಿ ದಿವಸ ಅನ್ನ ಭೋಜನವಿರುತ್ತದೆ. ಮೇಲಿಂದ ಮೇಲೆ ನೀವು ನಮಗೆ ಅದನ್ನೇ ಹೇಳುವ ಬದಲು ಅಲ್ಲಿಗೆ ಹೋಗಿ ಭಿಕ್ಷೆ ಯಾಕೆ ಕೇಳಬಾರದು? ನೀನು ನನಗೆ ಉಪದೇಶಿಸುವೆಯಾ? ಧಾರ್ಮಿಕ ವಿಚಾರಗಳಲ್ಲದ ವಿಷಯಗಳಲ್ಲಿ ನನಗನ್ಸುತ್ತೆ ನಿಮಗಿಂತ ನಾನೇ ಹೆಚ್ಚು ತಿಳಿಯುವನೆಂದು. ಗುರುಗಳೇ, ನಾವೀಗಲೇ ಊರೊಳಗೆ ಹೋಗಿ ಭಿಕ್ಷೆ ಸಂಪಾದಿಸೋಣವೇ? ನಾನೀಗ ಈಗ ಹೋಗಕೂಡು. ಭಿಕ್ಷೆ ಬೇಡುವುದಕ್ಕೂ ಕೆಲವು ನೀತಿ ನಿಯಮಗಳಿವೆ. ಮಧ್ಯಾಹ್ನದ ಮುಂಚೆ ಭಿಕ್ಷೆಯನ್ನು ಯಾಚಿಸಬಾರದು. ನಾನು ಪ್ರಾಪಂಚಿಕ ಸುಖಭೋಗಗಳನ್ನು ತ್ಯಾಗ ಮಾಡಿರುವುದರಿಂದ ಈ ಎಲ್ಲಾ ನೀತಿ ನಿಯಮಗಳನ್ನು ಪಾಲಿಸಬೇಕು. ನೀನು ಮಾನ ಮರ್ಯಾದೆ ಬಿಟ್ಟು ನೀತಿ ಬಾಹಿರನಾಗಬಹುದು. ಆದ್ರೆ ನಾನು ಆ ರೀತಿ ಆಗಲು ಸಾಧ್ಯವಿಲ್ಲ. ಆದ್ರೆ ಗುರುಗಳೇ, ನೀವು ಊಟದ ಭರವಸೆಯನ್ನು ಕೊಟ್ಟು ನನ್ನನ್ನು ಸೇವಕ ಮತ್ತು ಶಿಷ್ಯನನ್ನಾಗಿ ಸ್ವೀಕರಿಸಿರುವಿರಿ. ಸ್ವಲ್ಪ ತನಕಲೇ ಏನೋ ಹೇಳಿದೆಯಲ್ಲ, ಸೇವಕ ಶಿಷ್ಯ. ಮುಂದುವರೆದು ಶಿಷ್ಯನೇನೋ ಸರಿ, ಆದ್ರೆ ಊಟದ ಬಗ್ಗೆ ಏನು ಗುರುಗಳೇ? 2 ಅಥವಾ 3 ಗಂಟೆಗಳ ನಂತರ ಅಲ್ಲಿವರೆಗೆ ಏನಾದರೂ ತಿಳಿಯಲು ಜ್ಞಾನ ಸಂಪಾದಿಸಲು ಪ್ರಯತ್ನಿಸಿ. ನಾನು ಇದುವರೆಗೆ ನಿನಗೆ ಉಪದೇಶಿಸಿರುವಲ್ಲಿ ಏನಾದರೂ ಜ್ಞಾಪಕ ಇದೆಯಾ ನಿನಗೆ? ಯಾಕಿಲ್ಲ ಗುರುಗಳೇ, ಮನುಷ್ಯ ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನೇ ಮಾಡಬೇಕು. ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೇ ಆದಲ್ಲಿ ಅವನು ಗೌರವ ಮತ್ತು ಪ್ರಶಸ್ತಿಗಳನ್ನು ಪಡೆಯುವನು. ಇಷ್ಟು ಮಾತ್ರ ತಿಳಿದಿದೆ ನೋಡಿ. ಇದು ಸ್ವಲ್ಪ ಮಟ್ಟಿಗೆ ಸರಿಯಾದದ್ದು. ನಮ್ಮ ಶಿಷ್ಯನಾಗಬೇಕೆಂದು ಒಳ್ಳೆಯ ಕಾರ್ಯಗಳನ್ನೇನೋ ಮಾಡಿದೆ. ಆದರೂ 3 ದಿವಸದಿಂದ ಹಸಿವೆಯಿಂದ ಬಳಲುತ್ತಿದ್ದೇನೆ ಗುರುಗಳೇ. ನೋಡು ಶಾಂಡಿಲ್ಯ, ನೀನು ನನಗೆ ಸುಳ್ಳು ಹೇಳುತ್ತಿರುವುದರಿಂದ ನೀನು ಮಾಡಿದ ಒಳ್ಳೆಯ ಕಾರ್ಯಗಳೆಲ್ಲವೂ ಸರ್ವನಾಶವಾದ. ಕಳೆದ ಸಂಜೆ ರಾಮಾನಿಕನ ಮನೆಯಲ್ಲಿ ಸುಖ ಭೋಜನವನ್ನು ಮಾಡಿಲ್ಲವೇ? ಅದೆಲ್ಲ ನನ್ನ ಸ್ವಂತ ಸಂಪಾದನೆ, ತಮ್ಮಿಂದಾಗಿ ಏನೂ ಅಲ್ಲ. ಈಗ ದಯಮಾಡಿ ತಾವು ಪುನಃ ಪ್ರಾರಂಭಿಸಿ. ಏನಂದ್ರು? ಸುಲಭ ಮಾರ್ಗದಲ್ಲಿ ತಮ್ಮ ಧರ್ಮೋಪದೇಶ ಕಲಿಯಲು ಇಚ್ಛೆ ಪಡುತ್ತೇನೆ ಗುರುಗಳೇ. ಹಾಗಾದ್ರೆ ಹೇಳು ಶಾಂಡಿಲ್ಯ. ಹೇಳಿ. ಸಂತೋಷದಲ್ಲಿ ಅತಿ ಹೆಚ್ಚು ಉತ್ಸಾಹಿಯಾಗಬೇಕು, ದುಃಖದಲ್ಲಿ ಅಸಂತುಷ್ಟನಾಗಬೇಕು. ಅದರ ಬದಲಾಗಿ ಸಂತೋಷದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು, ಅದೇ ರೀತಿ ದುಃಖದಲ್ಲಿಯೂ ಹೆಚ್ಚಿನ ಸಂತೋಷ ಪಡೆಯಲು ಪ್ರಯತ್ನಿಸಿದ್ರೆ ಅದು ಸಾಧ್ಯವಿಲ್ಲ ಶಾಂಡಿಲ್ಯ. ಗುರುಗಳೇ, ಒಮ್ಮೆ ತಾವು ಹೇಳಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ. ಅದೇನಂದ್ರೆ, ಯಾರೊಬ್ಬರು ಅಭ್ಯಾಸ ಬಲದಿಂದಾಗಲಿ ಅಥವಾ ಆತ್ಮಶಕ್ತಿಯನ್ನು ಬಲಪಡಿಸುವ ಮೂಲಕವಾಗಲಿ ಏನು ಬೇಕಾದರೂ ಪಡೆಯಬಹುದೆಂದು. ಆದ್ರೆ ಏನು ನೋಡ ಹಾಗೂ ಕೋತಿಯಂತಿರುವ ನಿನ್ನ ಮನಸ್ಸನ್ನು ಎಂದೂ ನೀನು ನಿಗ್ರಹಿಸಲಿಲ್ಲ. ಸ್ವಲ್ಪದಲ್ಲಿ ಹೇಳುವುದಾದ್ರೆ ಇದು ಚಂಚಲ ಗುರುಗಳೇ. ಬರೀ ಚಂಚಲ ಅಲ್ಲ ಶಾಂಡಿಲ್ಯ, ಅತಿ ಹೆಚ್ಚಿನ ಚಂಚಲ. ಇದನ್ನು ನೀನು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳು. ಇದರರ್ಥ ನನಗೆ ಜ್ಞಾಪಕ ಶಕ್ತಿ ಇದೆ ಅಂದಾಗಾಯ್ತಾ? ನಾನು ವಿಷಯಗಳನ್ನು ಜ್ಞಾಪಿಸಿಕೊಳ್ಳಲು ಶಕ್ತನಾಗಿದ್ದೇನೆ. ಇದರಿಂದ ನನಗೆ ದೃಢ ಮನಸ್ಸಿದೆ ಎಂದು ತೋರಿಸುತ್ತದೆ ಗುರುಗಳೇ. ಆದರೆ ನೀನು ಗೊಂದಲಮಯ ಮನಸ್ಸನ್ನು ಹೊಂದಿರುವೆ. ಇದರರ್ಥ ನನಗೆ ಸ್ವಲ್ಪವಾದರೂ ಮನಸ್ಸು ಎಂಬುದಿದೆ ತಾನೆ? ಹೌದು ಇದೆ. ಆದ್ರೆ ಅದೃಷ್ಟವಶಾತ್ ಅದನ್ನು ಮಿತಿಗೊಳಿಸಬೇಕು ಮತ್ತು ವ್ಯವಸ್ಥಿತಗೊಳಿಸಬೇಕು. ನೀವು ಅದನ್ನು ಮಾಡಲು ಪ್ರಯತ್ನಿಸುತ್ತಿರುವಿರಿ. ಆದ್ರೆ ನೀನು ಕೇಳುವುದಿಲ್ಲವಲ್ಲ. ಕೇಳಲು ನಾನು ಸಿದ್ಧರಿದ್ದೇನಲ್ಲ. ನೀನು ನಿನ್ನ ಮನಸ್ಸನ್ನು ನಿಯಂತ್ರಿಸಲು ಪ್ರಯತ್ನಿಸು. ನಿಜವಾದ ಸನ್ಯಾಸಿ ಎಂದಿಗೂ ಕೋಪಿಷ್ಟನಾಗಬಾರದು. ಇದು ಚಿತ್ತಾಕರ್ಷಕವಾಗಿ ಹಾಗೂ ಹೃದಯಂಗಮವಾಗಿ ಧ್ವನಿಸುತ್ತದೆ. ಅಲ್ಲ, ನನ್ನ ವಿಷಯಕ್ಕೆ ಸಂಬಂಧಪಟ್ಟಾಗಲೆಲ್ಲ ನಿಮ್ಮಷ್ಟಕ್ಕೆ ನೀವೇ ಕೋಪೋದ್ರಕ್ಕೆ ಒಳಗಾಗುವಿರಿ. ನಿಮ್ಮ ಸ್ಥೈರ್ಯವನ್ನು ನೀವೇ ಕಳೆದುಕೊಳ್ಳುವಿರಿ ಗುರುಗಳೇ. ಗ್ರಂಥಗಳ ಆಧಾರ ಪ್ರಕಾರ ಇದು ಸರ್ವದಾ ಸರಿಯಾಗಿದೆ ಶಾಂಡಿಲ್ಯ. ಯಾವೊಬ್ಬ ಶಿಷ್ಯನು ಅಭ್ಯಾಸದಲ್ಲಿ ನಿರತನಾಗದಿದ್ದಲ್ಲಿ ಅವನನ್ನು ಕೋಪದಿಂದ ನದಿಸಬೇಕು ಹಾಗೂ ಸಮಯಾನುಸಾರ ಹೊಡೆಯಲೂ ಬೇಕು ಎಂದು ಗ್ರಂಥಗಳು ಹೇಳುತ್ತವೆ. ಆದರೆ
ಆದ್ರೆ ಏನು ಗುರುಗಳೇ? ನಾನು ನಿನ್ನನ್ನು ಹೊಡೆಯುವಾಗಲೆಲ್ಲ ನನ್ನ ಮನಸ್ಥೈರ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಪ್ರೀತಿಯಿಂದ ಅದನ್ನು ಸಮರ್ಥವಾಗಿ ನಿಗ್ರಹಿಸುತ್ತೇನೆ. ಅದೆಲ್ಲ ನಿನ್ನ ಒಡೆತಿಗ. ಇದು ಒಳ್ಳೆ ತಮಾಷೆಯಾಗಿದೆಯಲ್ಲ. ನೀವು ಕೋಪಿಸಿಕೊಳ್ಳದೆ ಯಾರನ್ನಾದ್ರೂ ಹೊಡೆಯಬಹುದು. ಕೋಪವಿಲ್ಲದ ಕೋಪ. ಹೌದು, ಅದು ಹಾಗಾಗಬೇಕು. ನಿನ್ನ ತಿಳುವಳಿಕೆಗಿಂತ ಎಷ್ಟೋ ವಿಷಯಗಳಿವೆ ಈ ಪ್ರಪಂಚದ. ಈಗ ಸದ್ಯ ನಾವು ಆ ಉದ್ಯಾನವನಕ್ಕೆ ಹೋಗಿ ಸ್ವಲ್ಪ ವಿಶ್ರಮಿಸಿಕೊಳ್ಳದೆ. ಏನು ವಿಶ್ರಮ ಇದನ್ನು ತಾವು ಹೇಳುತ್ತಿರುವುದು? ಅಂದ್ರೆ ನೆಮ್ಮದಿಯಾಗಿರಲು ಪ್ರಯತ್ನಿಸಿರುವಿರಿ ಎಂದಾಗ ಆಯ್ತು, ಸುಖ ಜೀವನದತ್ತ. ಆದ್ರೆ ತಾವು ಪುನಃ ತಪ್ಪು ಮಾಡುತ್ತಿರುವಿರಿ ಗುರುಗಳೇ. ಯಾವ ವಿಷಯದಲ್ಲಿ? ನಿಮ್ಮ ಪಾವಿತ್ರ್ಯತೆಯಲ್ಲಿ ಹಿತ ಅಥವಾ ಅಹಿತ ಎರಡೂ ಒಂದೇ. ನಿನಗೆ ಅರ್ಥವಾಗುವುದಿಲ್ಲ ಶಾಂಡಿಲ್ಯ. ನನ್ನ ಆತ್ಮ ಹಿತ ಅಥವಾ ಅಹಿತದಲ್ಲಿ ಭೇದವೆಳೆಸುವುದಿಲ್ಲ. ಆದರೆ ಸದ್ಯ ನನ್ನ ದೇಹ ಹಿತವನ್ನು ಬಯಸುತ್ತದೆ. ಅಂದ್ರೆ ಆತ್ಮ ಮತ್ತು ದೇಹ ವಿಭಿನ್ನ ಕಾರ್ಯಾಚರಣೆಗಳನ್ನು ಹೊಂದಿವೆ ಅವರುಗಳೇ? ಖಂಡಿತವಾಗಿ ಶಾಂಡಿಲ್ಯ. ಅವುಗಳನ್ನು ಹೇಗೆ ನಿಕೃಷ್ಟವಾಗಿ ಪರಿಗಣಿಸಿರುವಿರಿ? ನೋಡು, ಸಾಧಾರಣವಾಗಿ ಆತ್ಮವು ವಿಶ್ವದಾದ್ಯಂತ ವ್ಯಕ್ತವಲ್ಲ. ಉದಾಹರಣೆಗೆ ಸ್ವಪ್ನಗಳು, ಅವು ನಿರಾತಂಕವಾಗಿ ಯಾವುದೇ ಪ್ರದೇಶಕ್ಕೆ ಹೋಗಬಲ್ಲವು. ಆದರೆ ದೇಹ ಮಾತ್ರ ಊಟ, ಸುಖ, ಸಂತೋಷಗಳನ್ನು ಅನುಭವಿಸುತ್ತದೆ. ನೋವು, ನಲಿವುಗಳು ಇತ್ಯಾದಿ ಇತ್ಯಾದಿ. ನಾನೀಗ ಅದನ್ನೇ ಪಡೆಯುತ್ತೇನೆ ಗುರುಗಳೇ. ಗುರುಗಳೇ, ನಾವೀಗ ಉದ್ಯಾನವನದ ಮುಖ್ಯ ದ್ವಾರದ ತಿಳಿದ್ದೇವೆ. ನಾವು ಒಳಗೆ ಹೋಗಲೇ ಗುರುಗಳೇ? ಹಾಗೆ ಸರಿ, ಒಳಗೆ ಹೋಗುವ. ಆಹಾ, ಎಂಥ ಉದ್ಯಾನವನ! ಎಷ್ಟೊಂದು ಸುಂದರವಾದ ವೃಕ್ಷಗಳು. ಇದು ಚಂಪ, ಇದು ಕದಂಬ. ಎಷ್ಟೊಂದು ತರಹದ ಹೂಗಳು. ಎಂಥ ಸುವಾಸನೆ! ಖಂಡಿತವಾಗಿ ಮೃದುವಾದ ಎಲ್ಲ ಸುದ್ದಿಗಳಿಂದ ಶ್ರೇಷ್ಠವಾದದ್ದು. ನವಿಲು, ಕೋಗಿಲೆಗಳು, ಏನು ನೊಣಗಳ ಸುಗುಣವಾದ ನಾದ. ಎಷ್ಟೇ ಸುಂದರವಾಗಿದ್ದರೂ ಪ್ರಿಯತನವಿಲ್ಲದ ಒಂಟಿ ಯುವತಿ ಪರಿಕಲ್ಪಿಸುವಂತೆ ಮಾಡಬಲ್ಲದು ಗುರುಗಳೇ. ಇಂದು ಇದು ಋತುಮಾನವಾಗಿದ್ದರೆ ತದನಂತರ ಬರುವುದು ಮತ್ತೊಂದು. ಹೀಗೆ ಕಾಲಚಕ್ರ ಉರುಳುತ್ತಿರುತ್ತದೆ. ಯಾವುದು ಎಂದು ಸುಂದರವಾಗಿದೆಯೋ ಕೊನೆಯಲ್ಲಿ ನಾಶವಾಗಿ ಹೋಗುವುದು ಎಂದು ಜ್ಞಾಪಕದಲ್ಲಿದೆ. ಗುರುಗಳೇ, ಒಂದು ವಸ್ತು ಸುಂದರವಾಗಿದ್ದರೆ ನಾವು ಅದನ್ನು ಸುಂದರವಾಗಿದೆ ಎಂದು ದೃಢವಾಗಿ ಹೇಳಬಹುದು. ಆದರೆ ಅದು ಶಾಶ್ವತ ಅಲ್ಲ ಶಾಂಡಿಲ್ಯ. ಶಾಶ್ವತವೆಂದು ನಿನಗೆ ತಿಳಿಯುವುದಿಲ್ಲವೇ? ಇರಲಿ ಗುರುಗಳೇ, ನಾವು ಸ್ವಲ್ಪ ಹೊತ್ತು ಕುಳಿತು ವಿಶ್ರಾಂತಿ ಪಡೆಯೋಣವೇ? ಇಲ್ಲೇ ಬೇಕಾಗಬಾರದು. ಆಗಬಹುದು ಗುರುಗಳೇ, ಆದರೆ ಇದು ಸ್ವಚ್ಛವಾದ ಜಾಗವಲ್ಲ. ಎಂತ ಅವಿವೇಕ ನೀನು! ಉದ್ಯಾನವನ ಯಾವಾಗಲೂ ಪರಿಶುದ್ಧವಾದದ್ದು ಎಂದು ಪರಿಗಣಿಸಲಾಗಿದೆ. ಗೋವಿತಾಯಿ ಎಲ್ಲ ಕಾಲಕ್ಕೂ ಪರಿಶುದ್ಧ. ಇನ್ನೊಂದರ್ಥದಲ್ಲಿ ನಾವೆಲ್ಲಿ ಕುಳಿತುಕೊಳ್ಳುತ್ತೇವೆಯೋ ಆ ಸ್ಥಳ ಸ್ವಾಭಾವಿಕವಾಗಿ ಸ್ವಚ್ಛಗೊಳ್ಳುತ್ತದೆ ಅನ್ನಿ. ಅಷ್ಟೊಂದು ಕಟುವಾದಕನಾಗಬೇಡ ಶಾಂಡಿಲ್ಯ. ನಾನು ಯಾವಾಗಲೂ ಪವಿತ್ರ ಗ್ರಂಥಗಳಿಂದ ಉಲ್ಲೇಖಿಸುತ್ತೇನೆ. ಆದ್ರೆ ನಾನು ನಿಮ್ಮನ್ನು ನಂಬುವುದಾದ್ರೆ ಹೇಗೆ? ಅದೇ ನಿನ್ನಲ್ಲಿರುವ ತೊಂದರೆ. ನೀನು ಅವಿದ್ಯಾವಂತನಾಗಿರುವುದರಿಂದ ಯಾವಾಗಲೂ ನೀನು ಅನುಮಾನವನ್ನು ಪಡಲಾರಂಭಿಸುತ್ತೆ. ಆದ ಕಾರಣ ನೀನು ಅಧ್ಯಯನ ಮಾಡಬೇಕೆಂದು ನಾನು ಒತ್ತಾಯಿಸುತ್ತೇನೆ. ಒಳ್ಳೆಯದು ಗುರುಗಳೇ. ನನಗೊಂದು ಒಳ್ಳೆಯ ಕಾರಣವನ್ನು ಕೊಡಿ, ಅದರಿಂದ ನಾನು ಅಧ್ಯಯನ ಮಾಡುತ್ತೇನೆ. ಎಂಥ ಅವಿವೇಕ! ಹಾಗೆ ಅಧ್ಯಯನವನ್ನು ಮಾಡುವುದರಿಂದ ನಿನ್ನಷ್ಟಕ್ಕೆ ನೀನೇ ಒಂದಲ್ಲ ಅನೇಕ ಒಳ್ಳೆಯ ಕಾರಣಗಳನ್ನು ಕಂಡುಕೊಳ್ಳಿ. ಗುರುಗಳೇ, ಜ್ಞಾನವನ್ನು ಸಂಪಾದಿಸುವುದರಿಂದ ಯಾವ ಯಾವ ಅನುಕೂಲತೆಗಳನ್ನು ಪಡೆಯಬಹುದು? ಅನೇಕ ವಿಷಯಗಳನ್ನು ಸಂಪಾದಿಸಬಹುದು ಶಾಂಡಿಲ್ಯ. ಜ್ಞಾನವು ಎಲ್ಲದರ ಬಗ್ಗೆ ಎಲ್ಲವನ್ನೂ ವಿವರಿಸುತ್ತದೆ. ಎಲ್ಲವನ್ನೂ ತಿಳಿದು ನೀನು ವಿರಕ್ತಿಯಾಗುತ್ತೀರಿ. ವಿರಕ್ತಿಯಿಂದ ನೀನು ತಪಸ್ಸನ್ನು ಮಾಡಲು ಸಾಧ್ಯವಾಗುತ್ತದೆ. ತಪಸ್ಸನ್ನು ಆಚರಿಸುವುದರಿಂದ ನೀನು ಯೋಗಿಯಾಗುತ್ತೀರಿ. ಒಮ್ಮೆ ನೀನು ಯೋಗಿಯಾದ ಬಳಿಕ ಊಟ, ಭವಿಷ್ಯತ್ ಹಾಗೂ ವರ್ತಮಾನಗಳನ್ನೆಲ್ಲ ನೀನು ತಿಳಿದುಕೊಳ್ಳಿ. ಇದು ದೀರ್ಘಕಾಲ ಅಲ್ಲ ಗುರುಗಳೇ. ಈಗ ತಾವು ಒಬ್ಬ ಯೋಗಿಗಳಾಗಿರುವುದರಿಂದ ಬೇರೊಬ್ಬರ ಮನೆಯನ್ನು ನೋಡಿಲ್ಲದಿದ್ದರೂ ಅವರ ಮನೆಯಲ್ಲಿ ಏನೆಲ್ಲ ಇದೆ ಎಂದು ಹೇಳಬಲ್ಲಿರಾ? ಏಕೆ? ಆ ಮನೆಯಲ್ಲಿ ಏನಾದರೂ ಸ್ವಲ್ಪ ಹೆಚ್ಚಿನ ಊಟ ಇದೆಯಾ ಎಂದು ತಿಳಿದುಕೊಳ್ಳಲು ನನಗೆ ಹಸುವಾಗುತ್ತಿದೆ ಗುರುಗಳೇ. ಶಾಂಡಿಲ್ಯ, ಆಸೆ ಎಂಬುದು ಜೀವನದಲ್ಲಿ ಅದೊಂದು ಶಾಪ. ನಿನಗೆ ಇದು ತಿಳಿದಿರಲಿ. ಹೌದು, ದುರಾಶೆ ಎಂಬುದು ಹೆಚ್ಚುತ್ತಾ ಹೋಗುತ್ತದೆಂದು ತಾವು ನನಗೆ ಹೇಳ್ತೀರಿ.
ನಾನು ಆಹಾರವನ್ನು ಹೆಚ್ಚಿಗೆ ತಿಂದಷ್ಟು ನನ್ನ ಆರೋಗ್ಯಕ್ಕೆ ಒಳ್ಳೆಯದು ಗುರುಗಳೇ. ಆಗಲಿ ಚಂದ್ರ, ನಿನಗೆ ಊಟ, ಒಳ್ಳೆಯ ಆರೋಗ್ಯ ಮತ್ತು ಸಕಲವನ್ನು ಕೊಡುತ್ತೇನೆಂದು ವಾಗ್ದಾನ ಮಾಡುತ್ತೇನೆ. ನೀನು ಧ್ಯಾನ ಮಾಡುವುದನ್ನು ಪ್ರಾರಂಭಿಸಿದರೆ ಎಲ್ಲವನ್ನೂ ಪಡೆಯಬಹುದು. ಒಮ್ಮೆ ನೀನು ಕುಳಿತು ಧ್ಯಾನ ಮಾಡುವ ಅಭ್ಯಾಸವನ್ನು ಪ್ರಾರಂಭಿಸಿದರೆ ಅದು ನಿನ್ನ ಮನಸ್ಸನ್ನು ಜಿಗಿತದಲ್ಲಿಡುತ್ತದೆ. ಅಷ್ಟೇ ಅಲ್ಲ, ದೇಹವನ್ನು ಸ್ವಸ್ಥತೆಯಲ್ಲಿಡುತ್ತದೆ. ಆದ್ರೆ ನಾನು ಯಾವ ಉದ್ದೇಶದ ಮೇಲೆ ಕೇಂದ್ರೀಕರಿಸಬೇಕು? ನಿನ್ನಲ್ಲಿ ಇರುವ ದೀಪ ಜ್ಯೋತಿಯನ್ನು ಕುರಿತು. ಬಹಳ ಒಳ್ಳೆಯದು ಗುರುಗಳೇ. ತಾವು ತಮ್ಮ ದಿವ್ಯ ಜ್ಯೋತಿಯ ಮೇಲೆ ಕೇಂದ್ರೀಕರಿಸಿ, ನಾನು ನನ್ನ ಈ ಅನ್ನ ಪಾತ್ರೆ ಮೇಲೆ ಕೇಂದ್ರೀಕರಿಸುತ್ತೇನೆ. ಗಲಾಟೆ ಮಾಡಬೇಡ ಕಂಡಿಲ್ಲ. ನನ್ನ ಮಾರ್ಗವನ್ನು ಅನುಸರಿಸಿ ನಾನು ಮಾಡಿದಂತೆ ನೀನು ಮಾಡು. ನಿನ್ನ ವಿವೇಕಗಳನ್ನು ನಿನ್ನ ಆಸ್ತಡೆಗೆ ತಿರುಗಿಸಿ. ನೀನು ಈ ಭೂಮಂಡಲದ ಒಂದು ಅವಿಭಾಜ್ಯ ಅಂಗವಿದ್ದು ನಿನ್ನಷ್ಟಕ್ಕೆ ನೀನು ಭಾವಿಸು. ನಿನ್ನ ಇಷ್ಟಾರ್ಥಗಳನ್ನೆಲ್ಲ ತ್ಯಜಿಸು. ಆಗ ನೀನು ಉನ್ನತೋನ್ನತ ಸುಖವನ್ನು ಪಡೆಯುವೆ. ಮರಣಾತೀತ ಶಾಂತಿಗಾಗಿ ಪ್ರಾರಂಭಿಸು. ವಾಸುಕಿ, ನಾವೀಗ ಉದ್ಯಾನವನದಲ್ಲಿದ್ದೇವೆ. ಹೌದು ಮಾಧುರಿಕಾ. ಆಹಾ, ಸುವಾಸನಾಯುಕ್ತವಾದ ಈ ವಾತಾವರಣ ನನಗೆ ತುಂಬಾ ಮೆಚ್ಚುಗೆಯಾಗಿದೆ. ವಾನದ ಈ ಸುಂದರ ಸೊಬಗು ಕಂಗೊಳಿಸುತ್ತಿದೆ. ಆದರೆ ಆದರೆ ಅದರೇನು ವಾಸಂತಿ? ಸುಂದರ ಸೊಬಗನ್ನು ಸವಿಯಲು ನನ್ನ ಪ್ರಿಯಕರ ರಾಮಾಲಿಕನ ಗೆಳತಿಕಾ? ಹೋ ಅವರಾ? ಈಗ ಊರೊಳಗೆ ಹೋಗಿ ತದನಂತರ ಇಲ್ಲಿಗೆ ಬರುತ್ತೇನೆಂದು ತಿಳಿಸಿದ್ದಾರೆ ವಾಸಂತಿ. ಅವರ ಕೇಂದ್ರ ಬಿಂದು ನಾನೇ ಇಲ್ಲಿರಬೇಕಾದರೆ ಅವರು ಊರೊಳಗೆ ಹೋಗಬೇಕಾಗಿತ್ತು ಲಸಿಕಾ. ಮನಸ್ಸಿನ ಉಲ್ಲಾಸಕ್ಕಾಗಿ ಅಥವಾ ಮನೋರಂಜನೆಗೋಸ್ಕರ ಹೋಗಿರಬಹುದು. ಉಲ್ಲಾಸ, ವಿನೋದ, ಮನೋರಂಜನೆ, ಎಂಥ ಅವಮಾನ ನನಗೆ. ಲಸಿಕಾ, ಮನೋರಂಜನೆಗೋಸ್ಕರ ಅಂದ್ರೆ ಸ್ವಲ್ಪ ಮದ್ಯ ಸೇವನೆಗೋಸ್ಕರ ಹೋಗಿದ್ದಾರೆ ಮಾದರಿಕಾ. ಅದ್ರಿಂದ ನಿನ್ನ ಸಂಘವನ್ನು ಚೆನ್ನಾಗಿ ಅನುಭವಿಸಬಹುದು. ಅವಿವೇಕಿ, ನಾನೇ ಜೀವಂತ ಮಧು, ಅವರ ಕಣ್ಮಣಿ, ಅವರ ಜೀವನದ ಮಕರಂದ. ಮದ್ಯ ಸೇವನೆಗಾಗಿ ಮದ್ಯದಂಗಡಿಗೆ ಹೋಗಬೇಕಾಗಿತ್ತು ಲಸಿಕಾ. ಹೌದು ಹೌದು, ಏಕೆ ಹೋಗ್ಬೇಕಾಗಿತ್ತು? ಲಸಿಕಾ, ಈ ಕ್ಷಣವೇ ಹೋಗಿ ಅವರನ್ನು ಕರೆದುಕೊಂಡು ಬಾ. ಅವರಿಗೆ ಹೇಳು, ನಾನಿಲ್ಲಿ ಒಂಟಿತನದಿಂದ ನರಳುತ್ತಿದ್ದೇನೆಂದು. ಹಾಗೆಯೇ ಆಗಲಿ, ನಾನು ಈಗಲೇ ಹೊರಡುವೆನು. ಎಷ್ಟೊಂದು ಸೌಂದರ್ಯ ಸೊಬಗಿನೊಂದಿಗೆ ಒಳಗೂಡಿದ ಈ ಋತುಮಾನ. ಅಂದರೆ ನಾನು ಅದರಂತಿಲ್ಲ, ಅದಕ್ಕೆ ತದ್ವಿರುದ್ಧವಾಗಿದ್ದೇನೆ ಎಂಬ ಅರ್ಥವೇ? ಛೇ, ನೀನು ಈ ವಸಂತ ಋತುವಿಗಿಂತ ತುಂಬಾ ಚಲ್ವೆ. ಅದಕ್ಕೋಸ್ಕರವೇ ನಿನ್ನ ಹೃದಯ ರಾಜ ರಾಮಲಿಕ ಈ ಸುಂದರ ವನದಲ್ಲಿ ನಿನ್ನನ್ನು ಕಾಣಲು ಬರುತ್ತಿದ್ದಾನೆ. ಉದ್ದೇಶ ಏನು ಗೊತ್ತೇ? ಏನು ಮಾಧುರಿಕಾ? ಈ ನಿನ್ನ ಸೌಂದರ್ಯದ ಸುಖವನ್ನು ಈ ಮನಮೋಹಕವಾದ ಉದ್ಯಾನವನದಲ್ಲಿ, ಈ ಸುಂದರವಾದ ಋತುಕಾಲದಲ್ಲಿ ನಿನ್ನಿಂದ ಅತಿಯಾದ ಸುಖವನ್ನು ಅನುಭವಿಸಬೇಕೆಂದು. ಆದರೆ ನೀನೇನೇ ಹೇಳು ಮಾಧುರಿಕಾ, ಅವರ ಅಗಲುವಿಕೆಯನ್ನ ಮಾತ್ರ ಸಹಿಸಲಾರೆ. ಇರಲಿ, ಒಂದು ಸುಮಧುರವಾದ ಗೀತೆಯನ್ನಾಗಲಿ ಅಥವಾ ಚೆಂಡಿನಾಟವನ್ನಾದರೂ ಆಡೋಣ. ಗೀತೆ ನನಗೆ ಬರೋದಿಲ್ಲಪ್ಪ. ಚೆಂಡು, ನನ್ನ ಚೀಲದಲ್ಲಿಯೇ ಒಂದು ಚೆಂಡು ಇದೆ. ಇದು ಇಲ್ಲೇ ಇದೆ, ಆಟ ಮಾಡೋಣ. ಸರಿ, ಹಾಗಾದ್ರೆ ನೀನು ಅಲ್ಲೇ ನಿಲ್ಲು, ನಾನು ಇಲ್ಲಿ ನಿಲ್ಲುತ್ತೇನೆ. ಲತಿಕಾ, ಬಾಬಾ, ನೀನು ಮಾಡೋದು ಆಟವಾಡು. ಯಾವುದೋ ಸುಭದ್ರವಾದ ಧ್ವನಿ ಈ ಕನ್ನಡಿಯಲ್ಲಿ ಹೇಳಿಕೊಳ್ಳುತ್ತಿರುವುದು ನನಗೆ ಕೇಳಿಸ್ತಾ ಇದೆ. ಕೋಗಿಲೆ ಹಾಡುತ್ತಿರಬೇಕು. ಇಲ್ಲ ಇಲ್ಲ, ಅದು ಖಂಡಿತವಾಗಿ ಸುಂದರಿಯರ ಮಗುವಿನ ಧ್ವನಿ. ಏಕಾಗ್ರತೆ ಸಾಧ್ಯ. ಈ ನಮ್ಮ ಕಿವಿಗಳು ಈ ಸುಮಧುರವಾದ ನಾದವನ್ನು ಅನುಭವಿಸುತ್ತಿದ್ದರೆ ಈ ಕಣ್ಣುಗಳು ನೋಡಿ ಸುಗಂಧ ಮಾತೆ. ಯಾರೋ ಯುವತಿಯರು ಈ ಸುಂದರವಾದ ಉದ್ಯಾನವನದಲ್ಲಿ ಯಾವುದೋ ಆಟದಲ್ಲಿ ಎಂದು ಕಾಣುತ್ತದೆ. ಅದರೊಂದಿಗೆ ಏನು ತಪ್ಪಾದರೆ ಇದು ನಮಗೆ ಕೇಳಿಸ್ತೀಯಾ? ನಿನ್ನ ಕಿವಿಗಳು ಕೇಳಲು ಇಷ್ಟಪಟ್ಟಂತೆ ಕೇಳಿಸಿಕೊಳ್ಳಲು, ಆದರೆ ನನ್ನ ಮನಸ್ಸು ಬೇರೆಲ್ಲೋ ಇದೆ.
ಓ ಹಾಗಾದ್ರೆ ನಮ್ಮ ಮನಸ್ಸಿಗೆ ಹೇಳಿಕೊಂಡ್ರೆ ಈ ಸುಮಧುರವಾದ ಗಾನದಿಂದ ಕೇಳಿಕೊಳ್ಳೋದಕ್ಕೆ ಗೋಚರ ಕಾರಣ ಹೇಳಕ್ಕಾಗಿಲ್ಲ. ನಿನ್ನ ಏಕಾಗ್ರತೆ ಅಂತ ಗಮನ ಹೋಗಿಗಳು ಹೋಗಕ್ಕೆ ಇನ್ನೂ ಆಗ್ತಿಲ್ಲ ಅಂತ ಆಗೋದಿಲ್ಲ. ಅಂತಹ ಕುಟುಂಬಕ್ಕೆ ಶಾಂತ ಸಿಗ್ತಾರ. ನೀನು ಎರಡು ಓದಿಸ್ತಾರೆ ಮತ್ಯಾವುದಕ್ಕಾಗಲಿ ನಾನು ಅದಕ್ಕೆ ಕಿವಿಗೊಳ್ಳುವುದಿಲ್ಲ ಕಾಗಿದೆ. ನಾವು ವಾಸ್ತವವಾಗಿ ಯೋಗಿಗಳಿಂದ ಹಾಗೂ ಪರಿಶುದ್ಧವಾದ ಮಹಾತ್ಮರಿಂದ ಭಾವಿಸುತ್ತೇನೆ. ಎಂಥ ಮೈಮಾಟ, ಏನು ರೂಪ, ಏನು ಲಾವಣ್ಯ, ಎಂಥ ಆಕರ್ಷಣೆ, ಭೋಜನ, ಏನು ಸೌಂದರ್ಯ. ಲತಿಕಾ ಬಾಬಾ ನೀನು ನಮ್ಮೊಡನೆ ಆಟವಾಡು. ಲತಿಕಾ ಅಂತ ಹಾಗೆ ನಾನು ಕೇಳೋದನ್ನೇ ಮರೆತೆ. ನಮ್ಮದಕ್ಕೆ ಯಾವಾಗ ಬರಬಹುದು? ಇನ್ನು ಸ್ವಲ್ಪ ಸಮಯದಲ್ಲಿಯೇ ಈ ನನ್ನ ಗೌರವಾನ್ವಿತ ರಾಣಿಯನ್ನು ಸಂಧಿಸಬೇಕೆಂದು ಸುಖವನ್ನು ಅನುಭವಿಸಬೇಕೆಂದು ಮತ್ತೆ ಅವರು ಆತುರ ಪಡುತ್ತಿರಬಹುದು. ವಾಸಂತಿಯವರೇ, ವಾಸಂತಿ ನಗರದಲ್ಲಿ ಅತಿ ಸುಂದರಿ ಎಂದು ಪ್ರಖ್ಯಾತವಾಗಿರುವವರು. ಇವತ್ತು ಎಂಥ ಸೌಭಾಗ್ಯವಂತರು, ರೂಪ ಸಾಧ್ಯ. ಈ ವಿದ್ಯಾರಂಭದಲ್ಲಿ ಅವರ ಸೌಂದರ್ಯವನ್ನು ನೋಡುವ ಸದಾವಕಾಶಗಳಿಗೆ ಇದು ನನ್ನ ಪುಸ್ತಕಗಳೇ. ನಾನು ಹೋಗಿ ಅವರ ಸೌಂದರ್ಯವನ್ನು ಕಂಡಾಗ ನೋಡಿ ಬರ್ತೇನೆ. ನೀವೆಲ್ಲ ಗಮನಿಸಿಕೇಳ್ರಿ, ಇದು ಭೂಲೋಕದ ಒಂದು ಭಾಗ. ಯಮರಾಜ ಆಜ್ಞಾನುಸಾರ ನಾವೀಗ ನಮ್ಮ ಕಾರ್ಯನಿರ್ವಹಿಸಬೇಕಾಗಿದೆ. ನಾವು ಯಾರ್ಯಾರ ಪ್ರಾಣ ತೆಗೆಯಬೇಕೆಂಬುವುದು ಅಂತವರ ಹೆಸರುಗಳು ಈ ಪಟ್ಟಿಯಲ್ಲಿದೆ. ನಾವು ಬಹಳ ಜಾಗೃತರಾಗಿರಬೇಕು. ನಿಧಾನವಾಗಿ ಹೃದಯಹೀನರಾಗಬೇಡಿ. ಜಾಣತನದಿಂದ ಅವರ ಜೀವಿತಾವಧಿ ಮುಗಿದ ತಕ್ಷಣ ಅವರ ಜೀವಗಳನ್ನು ಶೇಖರಿಸಿ ಅವುಗಳನ್ನು ನನಗೆ ಒಪ್ಪಿಸಬೇಕು. ಏನಿದು ಆಶ್ಚರ್ಯ, ಯಾರೋ ಈ ಉದ್ಯಾನವನದಲ್ಲಿ ನರ್ತಿಸುವಂತಿದೆ. ಅವಳು ಎಷ್ಟೊಂದು ತಿಳಿದುಕೊಂಡಿರುವಲ್ಲ ಅವರ ವಿಷಯದಲ್ಲಿ. ಇನ್ನು ಹೇಗೆ ತಿಳಿಯಿತು ಅವಳ ಪರಿಚಯ? ಮರಣದ ನಂತರ ನನಗೆ ಯಾವುದೂ ಜ್ಞಾಪಕವಿರುವುದಿಲ್ಲ. ಆದರೆ ಇಷ್ಟು ಮಾತ್ರ ಜ್ಞಾಪಕವಿದೆ, ನನ್ನ ಜೀವನಾವಧಿಯಲ್ಲಿ ನಾನು ಅವಳ ನೆರೆಯವನಾಗಿದ್ದೆ. ಅವಳ ಮನೆಯ ಹತ್ತಿರ ನನ್ನ ಮನೆಯೂ ಇತ್ತು. ಅವಳನ್ನು ಅತಿಯಾಗಿ ಪ್ರೀತಿಸುತ್ತಿದ್ದೆ. ಆದರೆ ನನ್ನ ಬೇಡಿಕೆಗಳನ್ನು ಅವಳು ನಿರಾಕರಿಸಿದಾಗ ಜೀವನದಲ್ಲಿ ಜಿಗುಪ್ಸೆ ಉಂಟಾಗಿ ಆತ್ಮಹತ್ಯೆ ಮಾಡಿಕೊಂಡೆ. ಓಹೋ, ನನಗೆ ಜ್ಞಾಪಕವಾಯಿತು. ನಮ್ಮ ಕಾರ್ಯಾಚರಣೆಯನ್ನು ಸುಲಭಗೊಳಿಸಿಬಿಡಿ. ಸರಿ, ಅವಳ ಜೀವನ ತೆಗೆಯಲು ನಿನ್ನನ್ನೇ ನೇಮಿಸಿದ್ದೇನೆ. ಪಟ್ಟಿಯಲ್ಲಿ ಅವಳದೇ ಮೊದಲಿನ ಹೆಸರಿನವಳು. ನೀನು ಒಂದು ಸರ್ಪದ ರೂಪವನ್ನು ಪಡೆದು ಅವಳನ್ನು ಕಚ್ಚಿ ಈಡೇರಿದ ನಿನ್ನ ಬಯಕೆಯನ್ನು ಈಡೇರಿಸಿಕೊಂಡು ಸಂತೃಪ್ತನಾಗು. ನಾನು ತಮಗೆ ಕೃತಜ್ಞನಾಗಿದ್ದೇನೆ ಒಡೆಯ. ತಾವು ಹೇಳಿದಂತೆ ಮಾಡಿ ಸುಖವನ್ನು ಅನುಭವಿಸುತ್ತೇನೆ. ನಾವೀಗ ಕಾರ್ಯತತ್ಪರಾಗಿರಬೇಕು. ಕಾರ್ಯವನ್ನು ಹೇಗೆ ನಿರ್ವಹಿಸಬೇಕೆಂಬುದು ನಿಮ್ಮೊಳಗೆ ಹಂಚಿಕೊಳ್ಳ್ರಿ. ನಿಮ್ಮ ಕಾರ್ಯವನ್ನು ನಿರ್ಧರಿಸಿಕೊಂಡು ಪುನಃ ಇಲ್ಲಿಗೆ ಬಂದು ಸೇರಿಕೊಳ್ಳ್ರಿ. ಇಲ್ಲಿದೆ ಈಗ ನನ್ನ ಅವಕಾಶ. ನಾನೀಗಲೇ ಹೋಗಿ ಸರ್ಪದ ವೇಷವನ್ನು ಧರಿಸಬೇಕು. ಎಂಥ ಸೌಂದರ್ಯ, ಗಮನದಳಗಳಂತಹ ಕಣ್ಣುಗಳು, ಅವಳ ತಲೆಗೂದಲಂತೂ ಸುರುಳಿ ಬಿಚ್ಚಿದ ಸರ್ಪದಂತಿದೆ. ಎಂಥ ಅಯ್ಯೋ ದೇವರೇ, ನನ್ನ ಕಾಪಾಡು. ಸರ್ಪವು ನನ್ನನ್ನು ಕಚ್ಚಿದೆ ಎಂದು ಭಾವಿಸಿದ್ದೇನೆ. ಅಯ್ಯೋ ದೇವರೇ, ಲತಿಕಾ, ನನಗೆ ಸಾಯುತ್ತಿದ್ದೇನೆ. ಅಮ್ಮ, ಹೂವಿನ ಗಿಡದಿಂದ ಹೋಗುವ ಒಂದು ಹಾವನ್ನು ನಾನು ನೋಡಿದೆ. ನನಗೆ ಬೀಳುತ್ತಿದ್ದೇನೆ ಲತಿಕಾ, ನನಗೆ ಸಾಯುತ್ತಿದ್ದೇನೆ. ಇಂಥ ಸುಂದರ ಯುವತಿ ಸಾಯುತ್ತಿದ್ರೇನು? ತಾವು ಯಾರು? ತಾವೊಬ್ಬ ಮಹಾಯೋಗಿಗಳು, ಭೈರಾಗಿಗಳು, ಪುಣ್ಯಜೀವಿಗಳು ಅಂತ ಕಾಣಿಸುತ್ತೆ. ಹೌದು, ನಾನು ಪುಣ್ಯ ಪುರುಷ. ದಯಮಾಡಿ ನನ್ನ ಯಜಮಾನಿಯನ್ನು ರಕ್ಷಿಸಿ ಸ್ವಾಮಿ. ಅವಳೀಗ ಸಾವಿನಂಚಿನಲ್ಲಿದ್ದಾಳೆ. ಒಬ್ಬರುಗಳೇ, ನಗರದ ಸುಂದರ ದೇಶಿಯೊಬ್ಬರಿಗೆ ಹಾವು ಕಚ್ಚಿದೆ ಎಂದು ನಮಗೆ ತಿಳಿಸಲಿಲ್ಲವೇ? ದಯಮಾಡಿ ಅವಳು ಪ್ರಾಣಾಪಾಯದಿಂದ ರಕ್ಷಿಸುವುಗಳೇ. ಅವಳು ತನ್ನ ಜೀವಿತಾವಧಿಯನ್ನು ಮುಗಿಸಿಕೊಂಡಿದ್ದಾಳೆಂದು ಕಾಣುತ್ತಿದ್ದಾಳೆ.
ಆದ ಕಾರಣ ಅವಳ ಕೊನೆ ಕ್ಷಣಗಳು ಬಂದಿದೆ. ವಸಂತಿ, ನಿಮ್ಗೀಗ ಏನ್ ಅನ್ಸ್ತಾ ಇದೆ? ನನ್ನ ಕಣ್ಣಾಲೆಗಳು ತಿರುಗುವಂತೆ ಭಾಸವಾಗುತ್ತಿದೆ. ಹೃದಯ ಚಲನೆ ನಿಂತಿದೆ ಏನೋ ಎಂಬಂತೆ ನಾಲಿಗೆ ಹೊರಬರುತ್ತಿದೆ. ಹೋಲದಿಗ ನನಗೆ ನಿದ್ರೆ ಮಾಡದೆ ಕೆಲಸುತ್ತಿದೆ. ಹಾಗಾದ್ರೆ ನಿದ್ರಿಸು, ಇನ್ನು ಅದರಿಂದ ಸ್ವಲ್ಪ ಸಮಾಧಾನ ಆಗಬಹುದು. ಇಲ್ಲ ಲತಿಕಾ, ಇದು ನನ್ನ ಅಂತಿಮ ನಿದ್ರೆಯಾಗಲಿದೆ. ನನ್ನ ಗೌರವಾದರಗಳನ್ನ ನನ್ನ ತಾಯಿ ಹಾಗೂ ರಾಮನಿಗೆ ತಿಳಿಸು. ಇದು ನನ್ನ ಕೊನೆಯ ಉಸಿರು, ಕೊನೆಯ ಉಸಿರು. ಸ್ವಾಮಿ, ಸ್ವಾಮಿ, ಇವಳು ಏನು ಹೇಳುತ್ತಿರುವಳು? ಇದು ನನ್ನ ಅಂತಿಮ ಉಸಿರು ಎಂದು ಹೇಳುತ್ತಿದ್ದಾಳೆ ಯುವತಿ. ನಾನು ಇವಳನ್ನು ಕಚ್ಚಿದಾಗ ಸುಖ ಮಧುರವಾಗಿ ಇವಳ ಪ್ರಾಣವನ್ನು ನನಗ ನನ್ನ ಸ್ವಾಮಿಗೂ ಒಪ್ಪಿಸ್ತೇನೆ. ವೇಶ್ಯೆಯು ಮೃತಪಟ್ಟಿದ್ದಾಳೆ. ಅವಳು ತನ್ನ ಜೀವವನ್ನು ತೊರೆದಿದ್ದಾಳೆ. ಮಗಳೇ ಮೂರ್ಖ, ಯಾರು ತಮ್ಮ ಜೀವವನ್ನು ತೊರೆಯಲು ಇಚ್ಛಿಸುವುದಿಲ್ಲ. ದೇಹದಿಂದ ಜೀವ ಬಿಟ್ಟು ಹೋಗುತ್ತದೆ ಅಷ್ಟೇ. ನಿಮಗೆ ಧಿಕ್ಕಾರವಿರಲಿ. ಇಂಥ ಸಂದಿಗ್ಧ ಸಮಯದಲ್ಲಿಯೂ ಯಾರಿಗೆ ಬೇಕಾಗಿದೆ ಈ ನಿಮ್ಮ ಕೊಟ್ಟು ವೇದಾಂತದ ಉಪದೇಶ? ನೀವೊಬ್ಬ ಹೃದಯಹೀನರು. ಕಂಡಿಲ್ಲ, ಏನು ಅವಿವೇಕದ ಮಾತುಗಳನ್ನು ಕೊಡುತ್ತಿರುವೆ ನೀನು. ನಾನು ನಿಮ್ಮನ್ನ ಮಗಳೇ ನಿಂದಿಸುತ್ತೇನೆ, ತೊಂದರೆಗೊಳಪಡಿಸುತ್ತೇನೆ ಅಂತೆ. ಇನ್ನೂ ಮುಂದುವರೆದು ನಿನಗೆ ತೋಚಿದ್ದೆಲ್ಲವನ್ನೂ ಹೇಳು, ಮತ್ತಿದ್ದೆಲ್ಲವನ್ನೂ ಮಾಡು. ಗುರುಗಳೇ, ನನ್ನನ್ನು ಕ್ಷಮಿಸಿ ಗುರುಗಳೇ. ಆದ್ರೆ ನಾನು ಬಹಳಷ್ಟು ವಿಚಲಿತನಾಗಿದ್ದೇನೆ. ದಯಮಾಡಿ ನನ್ನ ಜೊತೆ ಬನ್ನಿ ಗುರುಗಳೇ. ನಾನೇಗ ಬರಬೇಕು ಶಾಖೆ? ಅವಳು ನಮ್ಮಳೊಬ್ಬಳು, ಅವಳು ನಮ್ಮವಳು ಗುರುಗಳೇ. ನಮ್ಮವಳು? ಏನಿದು ವಿಚಿತ್ರ? ಏನು ನೀನು ಹೇಳ್ತಿರುವ ಶಾಖಿಲ್ಲ? ಗುರುಗಳೇ, ಯೋಗಿಗಳು ಯಾರಿಗೂ ಸಂಬಂಧಪಟ್ಟವರಲ್ಲವೋ ಹಾಗೆಯೇ ವೇಶ್ಯೆಯೂ ಯಾರಿಗೂ ಸಂಬಂಧಪಟ್ಟವರಲ್ಲ. ಆದ ಕಾರಣ ಅವಳು ನಮ್ಮಂತೆ ಒಬ್ಬ ಯೋಗಿ ಎಂದೆ. ಆದರೆ ಅವಳು ಹಣಕ್ಕೆ ಹೊಂದಿಕೊಂಡವಳು. ಅವಳ ಲೆಕ್ಕಾಚಾರವೇನಿದ್ದರೂ ಹಣ ಶ್ರೀಮಂತಿಕೆಯನ್ನು ಅವಲಂಬಿಸಿದೆ. ಗುರುಗಳೇ, ನೀವು ನಿಮ್ಮದೇ ಆದ ಮಾರ್ಗದಲ್ಲಿ ಹೋಗಬಹುದು. ಆದರೆ ನಾನು ಅವಳನ್ನು ವಿರೋಧಿಸುವುದಿಲ್ಲ. ಆದ ಕಾರಣ ನಾನು ಅವಳನ್ನು ಉಪಚರಿಸಲೇಬೇಕು. ಉಪಚರಿಸುತ್ತೇನೆ. ಶಾಂತಿಲ್ಲ, ಅವಳ ಹತ್ತಿರಕ್ಕೆ ಹೋಗುವ ದುಸ್ಸಾಹಸವನ್ನು ಮಾಡಬೇಡ. ಬಾಯಲ್ಲೇ. ಗುರುಗಳೇ, ನಾವು ಕೋಪಕ್ಕೆ ಶರಣಾಗಬಾರದು. ನಾವು ಯೋಗಿಗಳು, ಯೋಗಿಗಳು. ನಾನು ಅವಳೊಂದಿಗೆ ಇರುತ್ತೇನೆ ಗುರುಗಳೇ. ತಮ್ಮ ವಿಚಾರಪೂರ್ಣವಾದ ಚರ್ಚೆಯ ನಂತರ ನೀವು ಏನು ನಿರ್ಧಾರ ಮಾಡಿದ್ರಿ? ಪ್ರೀತಿ. ಪ್ರೀತಿ? ಹೌದು, ಯೋಗಿಗಳು ಎಲ್ಲರನ್ನೂ ಪ್ರೀತಿಸುತ್ತಾರೆ ಎಂಬುದನ್ನ ತಿಳಿದಿದ್ದೇನೆ. ನಾನು ಅವಳನ್ನು ಮುಟ್ಟಬಹುದು ಯುವತಿ? ತಾವು ತಮ್ಮಂತ ಯೋಗಿಗಳು ಅವಶ್ಯವಾಗಿ ಮುಟ್ಟಬಹುದು. ಅವಳ ಉಪಶಮನಕ್ಕೆ ಸಹಾಯವಾಗಬಹುದೆಂದು ಬಲ್ಲವರಾರು? ನೀನೆಷ್ಟು ಸುಂದರವಾಗಿರಿ. ಅಯ್ಯೋ ಸ್ವಾಮಿ, ಅದವಳ ಪಾದ. ತಲೆಯನ್ನು ಮುಟ್ಟುವ ಬದಲು ಪಾದ ಏಕೆ ಮುಟ್ಟುವಿರಿ? ಅಯ್ಯೋ ಅಯ್ಯೋ, ನಿಜವಾಗಿಯೂ ನಾನು ನನ್ನ ಪ್ರಜ್ಞೆಯನ್ನೇ ಕಾದುಕೊಂಡಿದ್ದೇನೆ. ಯಾವುದು ತಲೆ ಯಾವುದು ಪಾದ ಎಂದು ತಿಳಿಯಲಾರ್ದವನಾಗಿದ್ದೇನೆ. ಓ ದೇವರೇ, ಎಂಥ ನಾಚಿಕೆಗೇಡು. ಅವಳು ಜೀವಂತವಾಗಿದ್ದಾಗ ನನಗೆ ಅವಳನ್ನು ವಶಪಡಿಸಿಕೊಳ್ಳಲಾಗಲಿಲ್ಲವಲ್ಲ. ಇದೆಲ್ಲ ನೋಡ್ತಾ ಇದ್ರೆ ನನಗೆ ಯಾರನ್ನಾದ್ರೂ ಕರೆತರಲು ಹೋಗ್ಲೇಬೇಕು. ಪೂಜಾರೆ, ದಯಮಾಡಿ ಇವೆಲ್ಲನ್ನು ನೋಡಿಕೊಳ್ಳುವಿರಾ? ಕೂಡಲೇ ನಾನೀಗ ಹೋಗಿ ಇವರ ತಾಯಿಯನ್ನು ಕರೆತರುವೆ. ಈಗಲೇ ಹೋಗಿಬಿಡ್ತಾಯಿ. ಇಲ್ಲದಿರುವವರಿಗೆಲ್ಲ ನಾನೇ ತಾಯಿ. ತಾವೆಂತ ದಯಾಳು ಹಾಗೂ ಪರೋಪಕಾರಿಗಳು. ನಾನೀಗಲೇ ಹೋಗಿ ಬರುವೆ. ಹೋಗಿವ. ನಾನೀಗ ಕಣ್ಣಿಡಬಹುದು. ನನ್ನ ದುಃಖವನ್ನೆಲ್ಲ ಹೊರ ಹಾಕಬಹುದು. ನನಗೆ ತೋಚಿದ್ದನ್ನು ಮಾಡಬಹುದು. ವಾಸಂತಿ, ವಾಸಂತಿ, ನೀನು ಚಂದ್ರನಂತೆ ಮುಖವುಳ್ಳವಳು, ಕಮಲ ಪುಷ್ಪದಂತಿರುವವಳು. ವಾಸಂತಿ, ವಾಸಂತಿ, ಶುದ್ಧವಾದ ಮೋಡಗಳಂತೆ ನಯವಾದವಳು ನೀನು. ಕಾಂಡದಂತೆ ಮೃದುವಾಗಿರುವವಳು. ವಾಸಂತಿ, ವಾಸಂತಿ, ನೀನು ಮನಮೋಹಕ ಸುಂದರಿ. ವಾಸಂತಿ, ನೀನು ಮನಮೋಹಕ ಸುಂದರಿ. ವಾಸಂತಿ, ಸಾಕು ನಿಲ್ಲಿಸು ಸಾಗಿಲ್ಲ. ನನ್ನ ಏಕಾಗ್ರತೆಯನ್ನು ನೀನು ಮತ್ತೆ ಬಳಸುತ್ತಿರುವೆ. ಎಲ್ಲಿ ನಿದ್ರಿಸುತ್ತಿದೆ ಜೀವಂತ ಏಕಾಗ್ರತೆ ಸ್ಫೂರ್ತಿಯ ಸೆಲೆ. ಇವಳು ಅವತಾರದ ಸ್ಫೂರ್ತಿಯ ಸೆಲೆ ಗುರುಗಳೇ. ಸಾಗಿಲ್ಲ, ಬಾಯಲ್ಲಿ. ನಿನ್ನ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸು. ದಯಮಾಡಿ ನೀವು ಅವಳಿಂದ ಸ್ವಲ್ಪ ದೂರವಿರಿ. ನಾವು ನನ್ನನ್ನು ಒಂದು ಕಲ್ಲುಗುಂಡವಾಗಿ ಪರಿವರ್ತಿಸಿದರಿ. ನಂಬಿಕೆ ಕಳೆದುಕೊಂಡು ಮೂರ್ಖನನ್ನಾಗಿ ಮಾಡಿದಿರಿ. ಕಲ್ಲು ಹೃದಯವಂತನನ್ನಾಗಿ ಮಾಡಿದಿರಿ. ಆದ್ರೆ ನಾನು ಈ ಸಂದರ್ಭದಲ್ಲಿ ಗುರುಗಳೇ ಕರಗಿ ಹೋಗಿದ್ದೇನೆ. ನಾನು ಒಬ್ಬ ಮನುಷ್ಯ ಜೀವಿ ಗುರುಗಳೇ. ಹಾಗಾದ್ರೆ ನಿನ್ನ ಜ್ಞಾನಾರ್ಜೆಯ ವಿಚಾರವೇನು ಶಾಂಡಿಲ್ಯ? ಧಿಕ್ಕಾರವಿಲ್ಲ ನಿಮ್ಮ ಜ್ಞಾನಾರ್ಜನೆಗೆ. ನಾನೀಗ ಮನುಷ್ಯ ಜೀವಿಯಾಗಿ ಮುಂದುವರಿಯುತ್ತಿದ್ದೇನೆ. ನಾವು ಸಹ ಮನುಷ್ಯರಾಗಿ ವರ್ತಿಸಬೇಕೆಂದು ನಾನು ಇಷ್ಟಪಡುತ್ತೇನೆ.
ಕಣ್ಣಗಲಿಸಿ ನನ್ನನ್ನು ನೋಡಬೇಡಿ ಗುರುಗಳೇ. ದಯಮಾಡಿ ಅವಳನ್ನು ಒಮ್ಮೆ ಅವಳತ್ತ ನೋಡಿ ಗುರುಗಳೇ. ನಾನೀಗ ಏನು ಮಾಡಬೇಕೆಂದು ನೀನು ಬಯಸುತ್ತಿರುವೆ ಶಾಂಡಿಲ್ಯ? ಏನೂ ಇಲ್ಲ. ನಾವು ಯಾವುದಕ್ಕೂ ಉಪಯೋಗವಿಲ್ಲ. ಎಲ್ಲಾ ಯೋಗಿಗಳು ಕೆಲಸಕ್ಕೆ ಬಾರದವರು. ನಮ್ಮ ನೂರಾರು ಜಂಬದ ಮಾತುಗಳು, ವಿಷಯಗಳು ಸತ್ತವರನ್ನು ಪುನರ್ಜೀವನಗೊಳಿಸುವ, ಶಕ್ತಿಹೀನವಾಗಿರುವುದನ್ನು ಪುನಃ ಶಕ್ತಿಯುತಗೊಳಿಸುವ, ವೃದ್ಧರನ್ನು ಯೌವನರನ್ನಾಗಿ ಮಾಡುವ ತಮ್ಮ ಬುದ್ಧಿವಂತಿಕೆ, ತಮ್ಮ ಸಾಮರ್ಥ್ಯ ಈಗ ಎಲ್ಲಿದೆ ಗುರುಗಳೇ? ಅಂಥ ಅಗಾಧವಾದ ಶಕ್ತಿಗಳನ್ನೆಲ್ಲ ಒಬ್ಬ ವೇಶ್ಯೆಗೋಸ್ಕರವಾಗಿ ಉಪಯೋಗಿಸಬೇಕೆ ಶಾಂಡಿಲ್ಯ? ಯೋಗಿಯಾದವರಿಗೆ ಎಲ್ಲರೂ ಸಮಾನವಾಗಿದ್ದಾರೆ. ಅವಳೇ ಜೀವಂತವಾಗಿ ಇಲ್ಲದಿರುವಾಗ ಅವಳ ದೇಶತನ ಹೀಗೆ ಎಲ್ಲಿದೆ? ಹೋ ವಾಸಂತಿ, ಎಂಥ ಸೌಂದರ್ಯ ನಿನ್ನದು ವಾಸಂತಿ, ಎಂಥ ಸೌಂದರ್ಯ ನಿನ್ನದು. ನಿನ್ನ ನಯನ ಮನೋಹರವಾದ ಸೌಂದರ್ಯವನ್ನು ಈ ನಿನ್ನ ಮೃತದೇಹದಲ್ಲಿ ಪ್ರೀತಿಸುತ್ತೇನೆ ವಾಸಂತಿ. ನಾನಿಂದ ಬಿಡಲಾರೆ ವಾಸಂತಿ, ನಾನಿಂದ ಬಿಡಲಾರೆ ವಾಸಂತಿ, ನಾನಿಂದ ಬಿಡಲಾರೆ. ಈ ವಿಷಯದಲ್ಲಿ ಗ್ರಂಥಗಳು ಏನು ಹೇಳುತ್ತೇವೆ ಎಂದು ನೋಡೋಣ. ತಕ್ಷಣದಲ್ಲಿ ನನ್ನ ಕರ್ತವ್ಯಗಳೇನೆಂದು ತಿಳಿಯಲಾರದ ಇವನೊಬ್ಬ ಮೂರ್ಖ, ಸುಖವಿಲ್ಲದವನಾಗಿದ್ದಾನೆ. ನಾನು ಓದಿದ ಒಂದು ಅಧ್ಯಾಯವು ಜ್ಞಾಪಕಕ್ಕೆ ಬರುತ್ತದೆ. ಅದರ ಪ್ರಕಾರ ಯಾವೊಬ್ಬ ಯೋಗಿಯು ತನ್ನ ಜನರ ಸಂಕಷ್ಟದಲ್ಲಿದ್ದಾಗ ಅಂಥವರ ಬಗ್ಗೆ ಅನುಕಂಪ ತೋರಿಯ ಅನುಕಂಪದಿಂದ ತಾನು ಏನನ್ನಾದರೂ ಸಾಧಿಸಬಹುದೆಂದು ಈ ದುಃಖ ತಪ್ತ ಸನ್ನಿವೇಶದಿಂದ ಬುದ್ಧಿಹೀನನಾಗಿ ಜಡವಾಗಿದ್ದೇನೆ. ಅದು ಸರಿ, ನಾನೀಗ ಏನು ಮಾಡಬೇಕು? ನಾನು ಯಾರ ದೇಹದಲ್ಲಿ ಬೇಕಾದರೂ ಪರಕಾಯ ಪ್ರವೇಶ ಮಾಡುವ ವಿದ್ಯೆ ನನಗೆ ಗೊತ್ತಿದೆ. ನಾನು ಯಾರ ದೇಹದಲ್ಲಿ ಬೇಕಾದರೂ ಪರಕಾಯ ಪ್ರವೇಶ ಮಾಡುವ ವಿದ್ಯೆ ನನಗೆ ಗೊತ್ತಿದೆ. ನನ್ನ ಜೀವವನ್ನು ಅವಳ ದೇಹಕ್ಕೆ ವರ್ಗಾಯಿಸುತ್ತೇನೆ. ಅದೇ ರೀತಿ ಅವಳ ಜೀವವನ್ನು ನನ್ನ ದೇಹಕ್ಕೆ ವರ್ಗಾಯಿಸುತ್ತೇನೆ. ಇದೊಂದು ಒಳ್ಳೆಯ ಪ್ರಯೋಗ. ಶಾಂಡಿಲ್ಯನಿಗೂ ಇದೊಂದು ಒಳ್ಳೆಯ ವಿಸ್ಮಯ. ನನ್ನ ಪ್ರಾಣ, ನನ್ನ ಜೀವ ಅಲ್ಲಿಗೆ ಹೋಗಲಿ. ನನ್ನ ಶಕ್ತಿ, ನನ್ನ ಬಲ ಅಲ್ಲಿಗೆ ಹೋಗಲಿ. ಅವಳ ಜೀವ, ಅವಳ ಶಕ್ತಿ ನನ್ನಲ್ಲಿಗೆ ಬರಲಿ. ಶಾಂಡಿಲ್ಯ, ಶಾಂಡಿಲ್ಯ, ನೀನೇನು ಮಾಡುತ್ತಿರುವಿ? ಏಳು, ಎದ್ದೇಳು. ಅದೇ ಸುಮಧುರವಾದ ಧ್ವನಿ. ಅವಳೀಗ ಪುನಃ ಜೀವ ಪಡೆದಿದ್ದಾಳೆ. ಅದ್ಭುತ, ಆಶ್ಚರ್ಯ. ಶಾಂಡಿಲ್ಯ, ನಮ್ಮ ಆತ್ಮ ಪರಿಪಾಲಿಸಮ್ಮ. ಬೇಡ, ನೀನನ್ನ ಮುಟ್ಟಬೇಡ. ನೀನು ಮೃತದೇಹವನ್ನ ಮುಟ್ಟಿರುವ ಕಾರಣ ಕೂಡಲೇ ಹೋಗಿ ಸ್ನಾನ ಮಾಡು. ಓ ದೇವರೇ, ಇವಳು ಸ್ವಚ್ಛದ ಬಗ್ಗೆ ಮಾತನಾಡುತ್ತಿರಬಹುದು. ಆ ಜಲಧಾರೆಯತ್ತ ಹೋಗಿ ಸ್ನಾನ ಮಾಡಿ ತದನಂತರ ನಿನ್ನ ವಿದ್ಯಾಭ್ಯಾಸದಲ್ಲಿ ಹಾಗೂ ಧ್ಯಾನದಲ್ಲಿ ಮಗ್ನನಾಗು. ಯಾವ ವಿದ್ಯಾಭ್ಯಾಸ? ಅಲ್ಲದೆ ಅದೆಂಥ ಧ್ಯಾನ ನಿನ್ನೊಡನೆ? ನೀನು ಬರೇ ಪರಿಹಾಸ್ಯ ಮಾಡುವನಾಗುತ್ತಿರುವಿ. ನೀನು ಧ್ಯಾನ ಮಾಡುವ ಅಭ್ಯಾಸದಲ್ಲಿ ನಿರತನಾಗಿರಬೇಕು. ಯಥಾ ಪ್ರಕಾರ ನೀನೀಗ ಅನೇಕ ಮೋಹಗಳಿಗೆ ಸಿಲುಕಿರುವಿ. ನನ್ನ ಮನಮೋಹಕ್ಕೆ ಸುಂದರಿ ನೀನು. ನಿನ್ನೆ ತರಹದ ಮನೋಪ್ರವೃತ್ತಿ ಸರಿಯೆನಿಸುವುದಿಲ್ಲ ವಾಸಂತಿ. ಎಲ್ಲ ಆಭರಣಗಳನ್ನ ನನ್ನ ಮೇಲೆ ಹಾಕಿದವರು ಯಾರು? ಎಲ್ಲವನ್ನ ತೆಗೆದು ಹಾಕಿ. ಆಭರಣಗಳನ್ನೆಲ್ಲ ತೆಗೆದುಹಾಕುತ್ತಿರುವವಳು ಶಾಂಡಿಲ್ಯ, ನನ್ನ ದಂಡ ಹಾಗೂ ಜಪಮಾಲೆಯನ್ನು ತೆಗೆದುಕೊಂಡು ಬಾ. ಈ ಅಪವಿತ್ರತೆಯನ್ನು ಇಲ್ಲಿಗೆ ಅಂತ್ಯಗೊಳಿಸು. ನನ್ನ ಮಗಳು ತರಾನೇ. ಹೇ ಭಗವಂತ, ಈ ನನ್ನ ಮನೋವಿಕಲ್ಪದಿಂದ ಕಾಪಾಡಿ. ಈ ನನ್ನ ಮಗಳು ಮರಣ ಹೊಂದಿದ್ದಾರೆಂದು ಕಾಣುತ್ತದೆ. ಓ ದೇವರೇ, ನನ್ನಲ್ಲಿ ದಯೆ ತೋರು. ನನ್ನ ಒಂದು ಪ್ರಾಣಿಗಳು ಸಹ ಮರಣ ಹೊಂದುವರೆಂದು ತಿಳಿದು ವಿಚಿತ್ರವೆನಿಸುತ್ತದೆ. ಓ ಗುರುಗಳೇ, ಗುರುಗಳೇ, ನನ್ನನ್ನು ಸಂರಕ್ಷಿಸಿರೋ ನೀವು. ನೀವೇ ಇಲ್ಲದ ಮೇಲೆ ನಾನೇನು ಮಾಡಲಿ?
ನಾನು ನಿಮ್ಮನ್ನು ಅನುಸರಿಸುತ್ತೇನೆ. ಆದರೆ ಈ ರೀತಿ ಅಲ್ಲ. ಶಾಂಡಿಲ್ಯ, ನೀನೊಬ್ಬ ಮೂರ್ಖ. ಅಯ್ಯೋ ಅಯ್ಯೋ, ಆಗಲ್ಲ. ತಿಳಿದಂತವರು ಮೃತದೇಹಕ್ಕಾಗಿ ಅಳುವುದಿಲ್ಲ. ಭಗವಂತ, ಈಗ ನಾನೇ ಜೀವಿಸಲಿ? ನಾನು ವೇಶ್ಯೆ ಹಾಗೂ ಸನ್ಯಾಸಿ ಇಬ್ಬರನ್ನು ಕಳೆದುಕೊಂಡೆ. ಎಲ್ಲಿ ನನ್ನ ಮುಟ್ಟಿನ ಮಗನು? ಇಲ್ಲಿ, ಈ ಉದ್ಯಾನವನದಲ್ಲಿ ಇಲ್ಲಿಯೇ ಇರುವಳು. ಈಗ ಸ್ವಲ್ಪ ಸುಧಾರಿಸಿಕೊಂಡಿರುವಂತೆ ಕಾಣುತ್ತಾಳೆ. ವಾಸಂತಿ, ವಾಸಂತಿ, ಇದು ನಿನ್ನ ತಾಯಿ ಬಂದಿರುವಳು. ಎಷ್ಟೊಂದು ದುಃಖಿತಳಾಗಿದ್ದಾಳೆ. ಮಾತಾಡು, ಮಾತಾಡು ವಾಸಂತಿ. ದೇವರು ನನ್ನ ಮೇಲೆ ದಯ ತೋರಿದ್ದಾನೆ. ಬಾ ಮಗಳೇ, ಬಾ. ನೀನು ಈಗ ಹೇಗಿರುವೆಯಮ್ಮ? ಏ ಮುದುಕಿ, ನೀನನ್ನ ಮುಟ್ಟಬೇಡ. ಅಯ್ಯೋ ದೇವರೇ, ವಿಷವು ಇವಳಿಗೆ ಸಾಕಷ್ಟು ಹಾನಿ ಮಾಡಿದಂತ ಕಾಣುತ್ತದೆ. ಇದು ಅವನ ಬುದ್ಧಿಯ ಶಕ್ತಿಯ ಮೇಲೂ ಪ್ರಭಾವ ಬೀರಿದಂತಿದೆ. ಎಚ್ಚರ, ಇದು ಇಚ್ಛಾಶಕ್ತಿಗಳನ್ನ ಪಡೆಯುವ ಸ್ಥಳ. ಆದುದರಿಂದ ಬಹಳ ಚಂಚಲವಾಗಿರುತ್ತದೆ. ನಿಗ್ರಹಿಸುವ ಪ್ರಯತ್ನ ಮಾಡು. ಲತಿಕ, ಇವಳ ಬುದ್ಧಿ ಪೂರ್ತಿ ಕೆಡುವುದಕ್ಕಿಂತ ಮುಂಚೆ ಬೇಗ ಹೋಗಿ ವೈದ್ಯರನ್ನು ಕರೆದುಕೊಂಡು ಬಾ. ದೇವರೇ, ನನ್ನ ಮೇಲೆ ಕರುಣೆ ತೋರು, ಕರುಣೆ ತೋರು. ನೀನು ಯಾವಾಗಲೂ ನಿನ್ನ ಮಕ್ಕಳನ್ನ ಹಣ ಆಭರಣಗಳ ಆಸೆಯಿಂದ ಶ್ರೀಮಂತರಿಗೆ ಹಂಚುತ್ತಿರುವಾಗ ಆ ದೇವರು ಅದು ಹೇಗೆ ನಿನ್ನ ಮೇಲೆ ಕರುಣೆ ತೋರಿಸಬಲ್ಲ? ಬಾಯಿ ಮುಚ್ಚು, ನಿನಗಷ್ಟೇ ಧೈರ್ಯ? ನೀನು ನಿನ್ನ ಮಗಳಿಗೆ 16 ಕಲೆಗಳನ್ನ ಅಲ್ಲಲ್ಲ 64 ಕಲೆಗಳನ್ನ ಹೇಳಿಕೊಟ್ಟಿರುವಿ. ಅಯ್ಯೋ ದೇವರೇ, ನಾನೀಗ ಏನು ಮಾಡಲಿ? ಹೌದು, ದೇವರ ಬಗ್ಗೆ ಚಿಂತಿಸು, ಹಾಗೆ ನನ್ನ ಕುರಿತು ಚಿಂತಿಸು. ಆದರೆ ಸದ್ಯ ನನ್ನ ಧ್ಯಾನಾವಸ್ಥೆಯೇ ಭಂಗ ತರಬೇಡ. ನಾವು ಈ ಸುರಸುಂದರಿಯ ತಾಯಿಯೇ? ಹೌದು, ನಾನೇ ಈ ಪಾಪಿನಟ ದೃಷ್ಟಿಯ ತಾಯಿ. ಸ್ವಾಮಿ, ತಾವು ಇವಳ ಕಾಯಿಲೆಯನ್ನು ಗುಣಪಡಿಸಲಾಗಿಲ್ಲ? ಅದು ನನಗೆ ಹೇಗೆ ಸಾಧ್ಯ ತಾಯಿ? ನಾನೇ ಅರೆ ಹುಚ್ಚರಾಗಿದ್ದೇನೆ. ಅರ್ಧ ಸನ್ಯಾಸಿ, ಇನ್ನರ್ಥ ಈ ಸುಂದರಿಗಾಗಿ. ಮಹಾತ್ಮರು ನಿರ್ಗಮಿಸುತ್ತಿದ್ದಾರೆ. ಸ್ವರ್ಗಕ್ಕೆ ಅವರು ಪುನಃ ಮರಳಿ ಬರುವುದಕ್ಕೆ ಚಿಕ್ಕಲಿಕ್ಕಿಲ್ಲ ಎಂದು ನನಗನಿಸುತ್ತದೆ. ಓಹೋ ಓಹೋ, ನಾನು ಏನು ಮಾಡಿದೆ? ರಾಮಾಲಿಕ, ಬಾಪ್ಪ, ಈಗ ನಮ್ಮನ್ನು ಕಾಪಾಡುವನು ನೀನೊಬ್ಬನೇ. ನೀನೊಬ್ಬನೇ ನಮ್ಮನ್ನು ಕಾಪಾಡಬೇಕು ರಾಮಾಲಿಕ. ಏನು ಸಮಾಚಾರ? ನಿನ್ನ ಪ್ರೀತಿಯ ದೊರೆಸಾನಿ ಈಗ ಹುಚ್ಚಿಯಾಗಿದ್ದಾಳೆ. ಓಹ್, ಇದೊಂದು ಅಪರೂಪದ ಸನ್ನಿವೇಶ. ಒಂದು ಬದಿಯಲ್ಲಿ ಯೋಗಿಗಳು ಮೃತಪಟ್ಟಿರುವುದು ಸ್ಪಷ್ಟ, ಮತ್ತೊಂದೆಡೆ ದುಃಖ ತಪ್ತರಾಗಿರುವ ಜನ. ಆದರೆ ವಾಸಂತಿ ಧ್ಯಾಸಕ್ತರಾಗಿದ್ದಾರೆ. ಆದರೆ ಏನಿದೆಂದು ನೋಡೋಣ. ವೈದ್ಯರನ್ನು ಕರೆತರಲು ಕಳಿಸಿದ್ದೇನೆ. ಅದರ ಅವಶ್ಯಕತೆ ಇಲ್ಲ, ನಾನೇ ವೈದ್ಯ. ಪ್ರಿಯತಮೆ ವಾಸಂತಿ, ನೀನು ನನ್ನ ಮೇಲೆ ಕೋಪಿಸಿಕೊಳ್ಳಬೇಡ. ಸ್ವಲ್ಪ ಮದ್ಯಪಾನ ಮಾಡುವುದಕ್ಕೋಸ್ಕರ ನಗರದ ಮದ್ಯದ ಅಂಗಡಿಗೆ ಹೋಗಿದ್ದೆ. ಆದ್ದರಿಂದ ನಾನು ನಗರಕ್ಕೆ ಹೋಗು. ಮಧ್ಯ, ಮಾಲಿನಿ, ಮೋಹ ಇವು ನಿನ್ನ ಸರ್ವನಾಶ ಮಾಡುತ್ತವೆ. ವಾಸಂತಿ, ನೋಡು, ನಿನ್ನೆ ತಂತ್ರಗಾರಿಕೆಯ ಆಟವನ್ನು ಈ ಉದ್ಯಾನವನದಲ್ಲಿ ಆಡಬೇಡ. ನಾವಿಬ್ಬರಿರುವಾಗ ಮಾತ್ರವೂ ಸರಿ. ಈಗ ಹೇಳು ನನ್ನ ಮುಟ್ಟಿನ ವಾಸಂತಿ. ಏ ಹಲಸನಾಯಿ, ನೀನನ್ನ ಮುಟ್ಟಬೇಡ. ಎಂಥ ಬುದ್ಧಿ ನೀಡಿದನ? ಹಾವು ಕಚ್ಚಿದ ಬಳಿಕ ಇವಳ ಬುದ್ಧಿ ಈ ಸ್ಥಿತಿಯಾಗಿದೆ. ಅವಳಿಗೆ ಹಾವು ಕಚ್ಚಿದೆ ಎಂದು ಈಗ ಹೇಳುತ್ತಿರುವಿರಿ. ಆದರೆ ಹಾವು ಕಚ್ಚಿದ ನಂತರ ಅವಳು ಮೃತಪಡಬೇಕಾಗಿತ್ತು. ಅದು ಹಾಗೆಯೇ ಆಗಿದೆ ಮಹಾನುಭಾವ. ಆದರೆ ತದನಂತರ ಅವಳು ಈ ಮನಸ್ಥಿತಿಯಲ್ಲಿ ಚೇತರಿಸಿಕೊಂಡಿದ್ದಾಳೆ. ತನ್ನೆಲ್ಲ ಆಭರಣಗಳನ್ನ ತೆಗೆದೊಗೆದಿದ್ದಾಳೆ. ಹಾಗಾದರೆ ಯಾವುದೋ ಪಿಶಾಚಿ ಇವಳ ದೇಹವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡಿದೆ ಎಂದು ನನಗನಿಸುತ್ತದೆ. ಆದಷ್ಟು ಬೇಗ ನಾವಿದನ್ನು ಹೊರಹಾಕುವುದು ಒಳ್ಳೆಯದು. ವಾಸಂತಿ, ವಾಸಂತಿ, ನನ್ನ ಶಾಂತಿ ಭಂಗ ಮಾಡಬೇಡ ಎಂದು ನಾನೀಗಾಗಲೇ ನಿನಗೆ ಹೇಳಿದ್ದೇನೆ. ನಿನಗೆ ಬೇಡಿಕೊಳ್ಳುತ್ತಿದ್ದೇನೆ ವಾಸಂತಿ, ಹೇಳು, ನೀನು ಯಾರು? ಯಾರು ನೀನು? ನನ್ನನ್ನು ತಾನು ತಿಳಿದವರು ಯಾರಾದರೂ ಇದ್ದಾರೆ? ಎಲ್ಲ ತಿಳಿದಿದೆ ಎಂದಾಗ ತಿಳಿಯಬೇಕಾದುದೇನಿದೆ? ಏನು ತಿಳಿಯದು ಎಂದು ತಿಳಿದವರಿಗೆ ತಿಳಿದುಕೊಳ್ಳಬೇಕಾದುದಾದರೂ ಏನು ಉಳಿದಿದೆ? ತಿಳಿಯದೇ ಇರುವವನು ಎಂದು ತಿಳಿಯಲಾರ. ತಿಳಿದಿರುವುದು ಯಾವುದು, ತಿಳಿಯದೇ ಇರುವುದು ಯಾವುದೆಂದು ಹೇಳಲು ನಾನು ಯಾರು? ನನ್ನಿಂದ ಆಗಬೇಕಾಗಿರುವುದಾದರೂ ಏನು? ಯಾರೆಂದು ಯಾರು ಹೇಳಬಲ್ಲರು? ಆದ ಕಾರಣ ನಿನ್ನನ್ನು ನೀನು ತಿಳಿಯುವ ದಾರಿಯನ್ನು ಹುಡುಕು. ಏನು ತಿಳಿಯಬೇಕೆಂಬುದು ನನಗೆ ಈಗ ತಿಳಿದಿದೆ. ಏನದು? ದಯಮಾಡಿ ನನಗೂ ಹೇಳು ರಾಮಾಲಿಕ. ಅವರೀಗ ವಶೀಕರವಾಗಿದ್ದಾಳೆ, ಆಕ್ರಮಿಸಲ್ಪಟ್ಟಿದ್ದಾಳೆ ಹಾಗೂ ಮಾನಸಿಕ ಯಾತನೆಗೊಳಗಾಗಿದ್ದಾಳೆ. ಇವು
ಎಲ್ಲವುಗಳಿಂದಾಗಿ ಬುದ್ಧಿಹೀನವಾಗಿದ್ದಾಳೆ. ಇದು ವೈದ್ಯ ಪರಿಣಿತರು ಬಂದರು. ಹಾಗೆ ತಮ್ಮ ಹೆಸರೇನು? ವನಸ್ಪತಿ. ವನಸ್ಪತಿ ಎಂದರೆ ಸಸ್ಯಗಳು. ಅದೇ ನನ್ನ ಹೆಸರು. ರೋಗಿ ಎಲ್ಲಿದ್ದಾಳೆ? ಇದು ಇಲ್ಲೇ ಇರುವುದು ನೋಡಿ ಸ್ವಾಮಿ. ಹಾವು ಕಚ್ಚಿದೆ ಎಂದು ಯಾರು ಹೇಳಿದ್ದು? ಹಾವು ಕಚ್ಚಿದ್ದಾದರೆ ಅವಳು ಈಗಲೇ ಮೃತಪಟ್ಟಿರಬೇಕಾಗಿತ್ತು. ಅದು ಹಾಗೆ ಆಗಬೇಕಾಗಿತ್ತು. ಆದರೆ ಅವಳು ಜೀವಂತವಾಗಿದ್ದಾಳೆ. ಖಂಡಿತವಾಗಿಯೂ ಜೀವಂತವಾಗಿದ್ದಾಳೆ. ವೈದ್ಯ ಮಹಾಶಯರೇ, ನಾನೇ ಅವಳ ನಿರ್ಗತಿಕ ತಾಯಿ. ದಯಮಾಡಿ ಅವಳನ್ನು ಪರೀಕ್ಷಿಸಿ. ಅವಳ ಮೆದುಳಿಗೇನೋ ಆಘಾತವಾಗಿದೆ. ನನ್ನ ಮೆದುಳಿಗೆ? ಮುದುಕಿ, ಮೊದಲು ನಿನ್ನ ಮೆದುಳಿಗೆ ಏನಾಗಿದೆ ಎಂದು ನೋಡಿಕೋ. ಈ ವೇಷಿಗೆ ನೀನು ಮರುಜೀವ ಕೊಡ್ತಿರುವಿ. ಇವಳ ನಾಡಿ ಪರೀಕ್ಷಿಸುತ್ತೇನೆ. ಸತ್ಯ ಸಂಗತಿ ಏನೆಂದು ತಕ್ಷಣವೇ ಗೊತ್ತಾಗುತ್ತದೆ. ಸತ್ಯ? ಇಲ್ಲಿ ಅಲ್ಪ ಬುದ್ಧಿಯಿಂದ ಅದನ್ನು ತಿಳಿಯುವ ಸಾಹಸಕ್ಕೆ ಕೈ ಹಾಕಬೇಡ. ಸತ್ಯ ಎನ್ನುವುದು ಅದು ಶಾಶ್ವತವಾದುದು. ಅದಕ್ಕೆ ಸಾವಿಲ್ಲ. ಅದನ್ನ ಅಳತೆ ಹಾಡಲಾಗದು, ಅರ್ಥ ಮಾಡಿಕೊಳ್ಳಲು ಅಸಾಧ್ಯವಾದುದು. ಅದು ವಿವರಣಿಸಲಾಗದು. ಅದು ಅಸಾಧ್ಯವಾದ ನೆಲೆವುಳ್ಳದ್ದು. ಓ ದೇವರೇ, ಭಾಷೆಯಲ್ಲಿ ಇಷ್ಟೊಂದು ಶಬ್ದಗಳಿವೆಯೇ? ದಯಮಾಡಿ ನಿಮ್ಮ ನಾಡಿಯನ್ನು ಪರೀಕ್ಷಿಸಲು ಸಹಕರಿಸಿ. ಅದಕ್ಕೆ ಮೊದಲು ನಿನ್ನ ನಾಡಿಯನ್ನು ತಿಳಿದುಕೊಳ್ಳುವುದು ಒಳ್ಳೆಯದು. ಈ ನಿನ್ನ ತಪ್ಪು ರೋಗ ಪರೀಕ್ಷೆ ಹಾಗೂ ತಪ್ಪು ಔಷಧಗಳನ್ನು ಕೊಟ್ಟು ಈಗಾಗಲೇ ಎಷ್ಟು ಜನರನ್ನು ಕೊಂದಿರಲಿ? ಯಾರು ಪರವೂ ನಾನು ಕೊಂದಿಲ್ಲ. ಬದಲಾಗಿ ಜೀವ ಹೋದವರಿಗೆ ಮರು ಜೀವ ಕೊಟ್ಟಿದ್ದೇನೆ. ಹೌದು, ಆದರೆ ಜೀವಂತವಾಗಿರುವವರನ್ನ ಕೊಂದು ಬಿಡು. ನಾನು ಮೃತಪಟ್ಟಿಲ್ಲ. ನನ್ನಿಂದ ಸ್ವಲ್ಪ ದೂರ ಇರು. ನನ್ನ ಹತ್ತಿರಕ್ಕೆ ಬರಬೇಡ. ಇದು ಒಳ್ಳೆ ಸಲಹೆ. ಇವಳನ್ನು ಕಾಯಬೇಕಾಗಿದೆ. ದಯಮಾಡಿ ಎಲ್ಲರೂ ಸರಕು ನಿಂತಲ್ಲಿ ಯಾವ ಔಷಧ ಕೊಡಬೇಕೆಂದು ನಾನು ತಿಳಿಸುತ್ತೇನೆ. ಒಬ್ಬರಿಗೆ ಕಾರ್ಯತತ್ಪರತೆ ಆದಾಗಲೆಲ್ಲ ಕೆಲವೊಂದು ತೊಂದರೆಗಳಾಗ್ತವೆ. ಆದ್ರೆ ಇದರಲ್ಲಿ ನನ್ನದೇನು ತಪ್ಪಿಲ್ಲ. ಇದು ನನ್ನ ಮೇಲಾಧಿಕಾರಿಯ ತಪ್ಪು. ಅವರು ತಪ್ಪು ಹೆಸರನ್ನ ತೆಗೆದಿದ್ದಾರೆ. ಆದ್ರೆ ಅವರು ತಾನೇ ಏನ್ ಮಾಡಬಲ್ಲರು? ಜಗತ್ತೇ ವೇಶ್ಯರಿಂದ ತುಂಬಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಹೆಸರಿನವರಿದ್ದಾರೆ. ಆದ ಕಾರಣ ನನಗೆ ಒಂದು ತಪ್ಪು ಹೆಸರಿನ ಜೀವವನ್ನು ತೆಗೆಯಲು ಹೇಳಿದ್ದಾರೆ. ಅಪ್ಪ, ಏನಿದು? ಇದು ಸತ್ಯ ಇಲ್ಲ. ಓಹೋ, ಒತ್ತಡಕ್ಕೊಳಗಾಗಿ ಈ ಸನ್ಯಾಸಿ ತನ್ನ ಜೀವವನ್ನು ಅವಳ ದೇಹದೊಳಕ್ಕೆ ವರ್ಗಾಯಿಸಿದ್ದಾನೆ. ಅಂದ್ರೆ ಪರಕಾಯ ಪ್ರವೇಶ. ಆದ್ರೂ ನಾನು ಇದನ್ನು ದ್ವೇಷಿಸುವುದಿಲ್ಲ. ಏನೇ ಆದ್ರೂ ಜೀವವನ್ನು ಹಿಂದಿರುಗಿಸುವುದು ನನ್ನ ಕರ್ತವ್ಯ. ಭವಿಷ್ಯ ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳುತ್ತದೆ. ಕಾರಣ ನನ್ನ ಕರ್ತವ್ಯ ನಾನು ಮಾಡುತ್ತೇನೆ. ನಾನೀಗ ಎಲ್ಲಿದ್ದೇನೆ? ಓಹೋ, ಅದೃಷ್ಟ, ನನ್ನ ಗುರುಗಳು ಜೀವಂತವಾಗಿದ್ದಾರೆ. ಇವರು ಖಂಡಿತವಾಗಿ ಜೀವಂತವಾಗಿದ್ದಾರೆ ಸ್ವಾಮಿ. ಮಹಾಸತ್ಪುರುಷರಿವರು. ಮಾದರಿಕ ಪ್ರಾಮಾಣಿಕ ಬಂದಿರುವುದು ನನಗೆ ಎಷ್ಟೊಂದು ಸಂತೋಷವಾಗಿದೆ ಗೊತ್ತಾ? ಯಾಕಿಷ್ಟು ತರ ನನ್ನ ಪ್ರಿಯತಮ? ಏನೇ ಆಶ್ಚರ್ಯ? ಓಹೋ, ಪ್ರಪಂಚವೇ ಬದಲಾಗಿದೆ. ನಾನೀಗ ಏನ್ ನೋಡ್ತಿದ್ದೇನೆ? ಯಾವ ಕೈ ದಂಡ ಜಪಮಾಲೆ ಹಿಡಿದಿತ್ತೋ ಅದು ಈಗ ಬಂಗಾರದ ಕಂಠಾಭರಣಗಳನ್ನು ಧರಿಸಲು ಬಯಸುತ್ತಿದೆ. ಅಯ್ಯೋ, ಪ್ರಿಯ ಪ್ರಿಯ, ನೀನಿಲ್ಲದೆ ನಾನು ಜೀವಿಸಲಾರೆ. ನನ್ನನ್ನೇಕೆ ನೀನು ಆರಂಗಿಸುವರಲ್ಲ ಪ್ರಿಯ? ಇದೆಂತ ನಾಚಿದ್ದೇನು ವರ್ತನೆ? ನಿನಗೆ ಬೇಕಾಗಿದ್ದರೆ ನೀವು ನಿಮ್ಮಮ್ಮನನ್ನು ಆರಂಗಿಸು, ನನ್ನನ್ನಲ್ಲ. ಬಿಡು ನನ್ನನ್ನು. ಪ್ರಿಯ, ಬಿಡು ನನ್ನ. ಪ್ರಾಮಾಣಿಕ ಬಿಡು. ಪ್ರಿಯತಮ, ಪ್ರಿಯ, ನನ್ನನ್ನು ಆನಂದಿಸು ಪ್ರಿಯ. ಪ್ರಾಮಾಣಿಕ ಪ್ರಾಮಾಣಿಕ ಪ್ರಾಮಾಣಿಕ, ನಿನ್ನಷ್ಟಕ್ಕೆ ನೀನು ನಗರಕ್ಕೆ ಹೋಗಿ ಕೊಡದು ಬಂದಿರುವಿ. ನಾನು ಇಲ್ಲಿ ನಿನ್ನ ಸಮ್ಮಿಳನಕ್ಕಾಗಿ ಸಾಯುತ್ತಿದ್ದೇನೆ. ಏನಿದು? ನನ್ನ ಗುರುಗಳು ಇಂಥ ಶಬ್ದಗಳನ್ನು ನುಡಿಯುತ್ತಿರುವವರೇ. ನಾನು ಸಹ ಅವರ ಹೆಜ್ಜೆ ಗುರುತುಗಳನ್ನೇ ಅನುಸರಿಸುವೆ. ಮಾನ್ಯ ವನಸ್ಪತಿಯವರೇ, ತಾವೀಗ ಅವರ ನಾಡಿ ಹಿಡಿಯಲಾರ್ರಿ. ಅದರ ಬದಲಾಗಿ ಇವರ ನಾಡಿ ಪರೀಕ್ಷಿಸಿರಿ. ಅವಳದು ಯಾವುದು ಇವ್ರದು ಯಾವುದು ಎಂಬ ವ್ಯತ್ಯಾಸವನ್ನು ಗುರುತಿಸಲು ನಾನು ಸಂಪೂರ್ಣವಾಗಿ ಸೋತು ಹೋಗಿದ್ದೇನೆ. ತಾವು ಅನುಭವಿಗಳಾದ ಮಹನೀಯರು.
ಈ ಸಂದಿಗ್ಧತೆಯನ್ನು ಹೇಗಾದರೂ ಎಂತಾದರೂ ಪರಿಹರಿಸಲು ಪ್ರಯತ್ನಿಸಿರಿ. ಇದೊಂದು ದೇವರ ಆಟ ಅಂತ ಕಾಣುತ್ತೆ. ಇದನ್ನು ತಿಳಿಯುವುದಾಗಲಿ ಪರಿಹರಿಸುವುದಾಗಲಿ ನನಗೆ ಅಸಾಧ್ಯವಾದದ್ದು. ನನಗೆ ನಿಮ್ ಯಾವ ಹಣವೂ ಬೇಡ, ಏನೂ ಬೇಡ. ನಾನಿನ್ನು ಹೋಗ್ತೇನೆ. ನಮಸ್ಕಾರ. ನಿಮಗೆ ನಾನು ಇಷ್ಟವೋ ಅಥವಾ ಆ ಮಾದರಿಕ ಇಷ್ಟವೋ? ಮೊದಲು ನಿಮ್ಮ ಮನಸ್ಸನ್ನು ನಿರ್ಧಾರ ಮಾಡಿಕೊಳ್ಳಿ. ಶಾಂಡಿಲ್ಯ, ಆ ಸೇವಕಿಯರೊಂದಿಗೆ ಅದೇನಕ್ಕೂ ಚೇಷ್ಟೆ ಮಾಡುತ್ತಿರುವಿ? ಏ ಸ್ಫೋಟ ಪಿಶಾಚಿಯೇ, ಅವರು ನಿನ್ನನ್ನು ನರಕದತ್ತ ಕರೆದೊಯ್ಯುತ್ತಿರುವರೆಂದು ಜ್ಞಾಪಕವಿರಲಿ. ಸ್ವಾಮಿಗಳೇ, ಇದನ್ನು ವಾಸಂತಿ ಹೇಳುತ್ತಿರುವರೆಂದು ವಹಿಸಿಕೊಳ್ಳಿ. ಓಹೋ ದೇವಿ ವಾಸಂತಿ, ನೀನು ಹೊಟ್ಟೆ ಕಿಚ್ಚು ಪಡಬೇಡ. ನಿಜ ಹೇಳಬೇಕೆಂದರೆ ನನಗೆ ನೀನು ಬೇಕಾಗಿತ್ತು. ಆದ್ರೆ ನೀನು ವೇದಾಂತದ ಬಗ್ಗೆ ಮಾತನಾಡುತ್ತಿರುವೆ. ಈ ಕ್ಷಣವೇ ನೀನು ಬಾಯಿಲಿ. ಇಲ್ಲಿ ಕುಳಿತು ನಿನ್ನ ಅಭ್ಯಾಸದಲ್ಲಿ ನಿರತನಾಗು. ಓ ದೇವರೇ, ನಾನೀಗ ಗುರುಗಳನ್ನು ಪಡೆಯಲೇ ಅಥವಾ ಈ ಸುಂದರಿಯನ್ನು ಪಡೆಯಲೇ? ಇಲ್ಲ ಮಹನೀಯ, ಇಲ್ಲ. ನನ್ನನ್ನು ಕ್ಷಮಿಸು. ನಾನು ನಿಮ್ಮ ಸರಸ ಸಲ್ಲಾಪಗಳನ್ನು ಸಹಿಸುವುದಿಲ್ಲ. ಇದು ಅಮಾನವೀಯ, ಇದು ಪಾಪ ಕೃತ್ಯ. ಸಹಜವಾದುದಲ್ಲ, ಇದು ಸಾಧ್ಯವೂ ಅಲ್ಲ. ನಾನೀಗ ನನ್ನ ಬುದ್ಧಿಯನ್ನು ಕಳೆದುಕೊಳ್ಳುತ್ತಿರುವ ಸ್ಥಿತಿಯಲ್ಲಿದ್ದೇನೆಂದು ಅನಿಸುತ್ತಿದೆ. ನನ್ನ ಇಂದಿನ ಧ್ಯಾನದ ಅವಧಿ ಮುಗಿದಿದೆ. ಇಷ್ಟೆಲ್ಲ ನನ್ನ ಜನರಿಗೆ ತೊಂದರೆ ಕೊಟ್ಟಿರುವುದಕ್ಕೆ ನೀವೇ ಕಾರಣರು. ನೀವು ಬಾಗಿಲು ಮುಚ್ಚಿಕೊಂಡು ನಿಮ್ಮ ಗುರುವಿಗೆ ಪ್ರೀತಿ ತೋರಿಸುತ್ತಿರಬಾರದೇಕೆ? ನಮಗೆ ಜೀವನದಲ್ಲಿ ಹಾಗೂ ಉಪಭೋಗಗಳಲ್ಲಿ ನಂಬಿಕೆ ಇದೆ. ತಾವು ನಮ್ಮ ಸತ್ಕಾರ್ಯದಲ್ಲಿ ಬಂದು ಸುಖಾನುಭವದಲ್ಲಿ ಭಾಗಿಗಳಾದಲ್ಲಿ ನಾನು ನಿರಾಕರಿಸುವುದಿಲ್ಲ. ನಿಮ್ಮನ್ನು ಸಹ ಆದರದಿಂದ ಸತ್ಕರಿಸುತ್ತೇನೆ. ನಿಮಗಿಷ್ಟವಾದದ್ದನ್ನ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ. ಆದರೆ ಹೊರಗೆ ಬಂದು ಸಾರ್ವಜನಿಕರ ಉದ್ಯಾನವನಕ್ಕೆ ಪ್ರವೇಶಿಸುವಿರಿ? ಅಯ್ಯೋ, ಅವರು ಸಾರ್ವಜನಿಕರಾದ್ರಿಂದ ಇಂಥ ಸುಂದರವಾದ ಋತುಕಾಲದಲ್ಲಿ ಯಾರ್ಯಾರು ತಾನೇ ಬೇರೆ ಕಡಲು ಹೋಗಲು ಇಚ್ಛಿಸುವರು? ಆದರೆ ನಿಮಗೆ ತಿಳಿದಿದೆಯಾ, ಋತುಮಾನ ಎಂಬುದು ಯೌವನದಂತೆ ಅಲ್ಪಕಾಲ ಮಾತ್ರ ಇರುತ್ತದೆ. ಋತುಮಾನ ಎಂಬುದು ಕಾಲಚಕ್ರದಲ್ಲಿ ಮತ್ತೆ ಮತ್ತೆ ತಿರುಗಿ ಬರುತ್ತದೆ. ಆದ್ರೆ ಹಿಂದೆ ಸರಿದ ಯೌವನ ಪುನಃ ಬರಲಾರದು. ಆದ ಕಾರಣ ಋತುಮಾನದಲ್ಲಿ ಹೆಚ್ಚಿನ ಉಪಯೋಗವನ್ನು ಪಡೆಯಬೇಕು. ನಾವು ಹಾಡಿ ಕುಣಿಯಬೇಕು. ನೀವೆಲ್ಲ ಯುವತಿಯರು ಬನ್ನಿ ನನ್ನೊಡನೆ ಜೊತೆಗೂಡಿ. ಇದು ಯುವಜನೋತ್ಸವ. ಅವರು ಜೊತೆಗೂಡುವುದಾದರೆ ನಾನು ಸಹ ಸಿದ್ಧ. ಬೇಡ ಶಾಂಡಿಲ್ಯ, ಬೇಡ. ಏನಿ ಆಶ್ಚರ್ಯ? ಸನ್ಯಾಸಿ ಒಬ್ಬ ಹೆಂಗಸು. ಸನ್ಯಾಸಿ ಅವಿವೇಕ ವರ್ತನೆ, ಅದು ನಮ್ಮ ತಪ್ಪಿನಿಂದಾದ ಪ್ರತಿಫಲ. ನಮ್ಮ ಅಪ್ಪನೆಯಂತೆ ವಾಸಂತಿಯ ಜೀವ ನಾನು ಪಡೆದೆ. ಈ ಸಂದರ್ಭದ ಉಪಯೋಗವನ್ನು ಪಡೆಯಲು ಇಚ್ಛೆ ಪಟ್ಟು ತನ್ನ ಜೀವವನ್ನು ಅವಳ ಜೀವಕ್ಕೆ ವರ್ಗಾಯಿಸಿದ್ದೇನೆ. ಆಹಾ, ಈ ನಿರ್ಜೀವಗಳು ಸಹ ನಮಗೆ ಮನೋರಂಜನೆ ನೀಡಬಲ್ಲವು. ಏನಿ ಸ್ವೇಚ್ಛಾಚಾರದ ಕಾಮಲೀಲೆ? ಹೀಗೆ ಮುಂದುವರಿದರೆ ನಾನೀಗಲೇ ಹೊರಟು ಹೋಗುತ್ತೇನೆ. ಓ ದೇವರೇ, ಇಂಥ ದುರಾದೃಷ್ಟದಿಂದ ಸಾವು ಮಾತ್ರ ನನ್ನನ್ನು ರಕ್ಷಿಸಬಲ್ಲದು. ಸಾಕು, ನಾವು ಈಗಾಗಲೇ ಹೊರಟು ಹೋಗಲು ಇದು ಒಳ್ಳೆಯ ಸಮಯ. ನಾನೀಗ 2 ಜೀವಗಳನ್ನು ಬದಲಾಯಿಸುತ್ತೇನೆ. ಏನಿದು? ಏನೇ ಆಶ್ಚರ್ಯ? ಇಬ್ಬರು ಪುನಃ ಮೂರ್ಛೆಗೊಂಡಿದ್ದಾರೆ. ಅಥವಾ ಮೃತಪಟ್ಟಿರಬಹುದು. ಓಹೋ, ಮತ್ತೆ ನನಗೆ ವಿಪತ್ತು ಆವರಿಸಿದೆ ಎಂದು ಕಾಣುತ್ತದೆ. ಏತಕ್ಕಾಗಿ ಸ್ವಾಮಿ? ಪುನಃ ನಾನು ವೇಶ್ಯೆ ಹಾಗೂ ಸನ್ಯಾಸಿ ಇಲ್ಲದೆ ಹೇಗಿರಬೇಕಾಗಿದೆ? ನನ್ನ ಪ್ರಿಯತಮ ರಾಮಾಲಿಕನಲ್ಲಿ ನಾನಿಲ್ಲೇ ಇದ್ದೇನೆ ನನ್ನ ಮುದ್ದಿನ ರಾಣಿ. ಶಾಂಡಿಲ್ಯ, ನಾನೀಗ ಯಾರ ಸೇವೆ ಮಾಡಲಿ? ಈಗ ಅವರು ಮೊದಲಿದ್ದಂತೆ ತಾವೇ ತಾವಾಗಿದ್ದಾರೆ. ಆ ಭಗವಂತನಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ನನ್ನ ಪ್ರೀತಿಯ ವಾಸಂತಿ, ನನ್ನೊಡನೆ ನಾವೀಗ ಮನೆಗೆ ಹೋಗೋಣ. ಈ ಉದ್ಯಾನವನ ನಮ್ಮ ಸಮಾಗಮಕ್ಕೆ ಸರಿಯಾದ ಸ್ಥಳವಲ್ಲ. ಬಾ ಹೋಗೋಣ. ವಾಸಂತಿ, ಇದೆಲ್ಲ ಏನು ಅಂತ ನನಗೆ ವಿವರವಾಗಿ ತಿಳಿಸುವೆಯಾ? ಅದರ ಸರಿಯಾದ ವಿವರಣೆಯನ್ನ ಆ ಸನ್ಯಾಸಿ ಮಹತ್ವರಿಂದಲೇ ನೀನು ತಿಳಿದುಕೊಳ್ಳಬೇಕು ಅಮ್ಮ. ಇದೆಲ್ಲ ಏನು ನನಗೊಂದು ಅರ್ಥ. ದಯಮಾಡಿ ನನಗೆ ತಿಳಿಸಿ ಹೇಳಿ ಗುರುಗಳೇ. ಶಾಂಡಿಲ್ಯ, ಅದೊಂದು ಸುದೀರ್ಘವಾದ ಕಥೆ. ಅದು ದೇವರ ಹತ್ಯೆ. ಇದಕ್ಕೆಲ್ಲ ಮೂಲ ಕಾರಣ ಹಸಿವಾಗಿರಬೇಕು. ಮೊದಲು ಸ್ವಲ್ಪ ಆಹಾರವನ್ನು ಪಡೆಯಲು ಹೋಗೋಣ. ಆದ್ದರಿಂದ ನಾವು ಸ್ವಲ್ಪ ಸುಖವಾದ ನಿದ್ರೆಯನ್ನು ಪಡೆಯಬಹುದು. ನಡೆ.
ಹೋಗೋಣ. ಮಗನೇ, ಹಾಗೆ. ಇದುವರೆಗೂ ಕನ್ನಡ ಕಲಾ ಸಂಘದ ಕಲಾವಿದರು ಪ್ರಸ್ತುತಪಡಿಸಿದ ನಾಟಕ ಭಾಗವತ್ ಅಜ್ಜುಕೀಯ ಕೇಳಿದಿರಿ. ಪಾತ್ರಗಳ ಪರಿಚಯ: ವ್ಯವಸ್ಥಾಪಕ ಮತ್ತು ವೈದ್ಯ ಡಾಕ್ಟರ್ ಎಚ್.ಎಂ. ಚಂದ್ರಶೇಖರ್ ಶಾಸ್ತ್ರಿ, ಸನ್ಯಾಸಿ ಆರ್.ಎಸ್. ಕುಲಕರ್ಣಿ, ಶಾಂಡಿಲ್ಯ ಎಸ್.ಎಸ್. ಚಂದ್ರಶೇಖರ್, ಯಮದೂತ ಆನಂದ ಪುರೋಹಿತ್ ಮತ್ತು ಶ್ರೀನಿವಾಸ ಜೋಶಿ, ಯಮಕಿಂಕರ ಕರ್ಣಂ ವಾಸುದೇವ ಭಟ್, ರಾಮಾಲಿಕ ಗಂಗಾಧರ್ ಸಿ ಗಡದ್, ನಟಿ ಕುಮಾರಿ ಸೌಮ್ಯ ಕೆ.ಎಚ್, ವಾಸಂತಿ ಕುಮಾರಿ ಸ್ಮಿತಾ, ಮಾಧುರಿಕಾ ಆರ್. ವನಜಾಕ್ಷಿ, ಲತಿಕಾ ಟಿ. ಸುಪ್ರಿಯಾ, ತಾಯಿ ಶ್ರೀಮತಿ ಅರುಣಾ ಕುಲಕರ್ಣಿ, ಸಂಗೀತ ಕರ್ಣಂ ವಾಸುದೇವ ಭಟ್ ಮತ್ತು ಎಸ್.ಎಸ್. ಚಂದ್ರಶೇಖರ್, ನಿರ್ದೇಶನ ಆರ್.ಎಸ್. ಕುಲಕರ್ಣಿ, ನಿರೂಪಣೆ ಶ್ರೀಮತಿ ನಾಗಪ್ರಭಾ. ನಮಸ್ಕಾರಗಳು.